Good morning, students. Welcome to Learning Academic Career. My name is Somnath Jati. So today we are going to start the basic components of the grammar. In that, I am going to say you just feedback. Just if you see background of that. Before the sentence we start, we'll go to general one. So first we come to here. See there letters. So letters ಅಂದ್ರೆ ಏನಪ್ಪಾ ಅಂದ್ರೆ ಸೌಂಡ್ಸ್ ಬರ್ತಾವ, ಕೆಲವೊಂದು ಸೌಂಡ್ಸ್ ಇರ್ತಾವ. ಅವನ್ನ ಸ್ಮಾಲ್ ಯೂನಿಟ್ ಆಫ್ ಸೌಂಡ್ಸ್ ನಾವು ಏನು ಕರಿತೀವಿ, ಲೆಟರ್ಸ್ ಅಂತ ಕರಿತೀವಿ. ಸೊ ಇನ್ ದ್ಯಾಟ್ ನೋಡ್ರಿ, ಆಫ್ಟರ್ ದ್ಯಾಟ್ ಅಲ್ಫಾಬೆಟ್ಸ್ ಅಂತ ಬರ್ತದೆ. ಸೊ ನೋಡಿರಿ, ಅಲ್ಫಾಬೆಟ್ ಒಳಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಇಟ್ಸ್ ಅ ಗ್ರೂಪ್ ಆಫ್ ಲೆಟರ್. ಸೊ ಗ್ರೂಪ್ ಆಫ್ ಲೆಟರ್ಸ್ ಅಂತ. ಓಕೆ, ವೆರಿ ಗುಡ್. ಗ್ರೂಪ್ ಆಫ್ ಲೆಟರ್ಸ್ ಆಯ್ತು. ಆ ಲೆಟರ್ಸ್ ಹೋಗಿ ಏನಕ್ಕಪ್ಪ ಅಂದ್ರೆ ನೆಕ್ಸ್ಟ್ ವರ್ಡ್ ಬರ್ತೈತಿ. ಸೊ ನಾವು ವರ್ಡ್ ಬರೀಬೇಕಾದ್ರೆ ಏನ್ ಮಾಡ್ತೀವಪ್ಪ ಅಂದ್ರೆ ಗ್ರೂಪ್ ಆಫ್ ಅಲ್ಫಾಬೆಟ್ಸ್. ಓಕೆ, ಏನಂತಾರೆ ಹೇಳ್ರಿ? ಗ್ರೂಪ್ ಆಫ್ ಅಲ್ಫಾಬೆಟ್ಸ್. ನೋಡಿ, ಗ್ರೂಪ್ ಆಫ್ ಅಲ್ಫಾಬೆಟ್ಸ್ ಅಂತ ಹೇಳ್ತೀವಿ, ಕರೆಕ್ಟ್. ಓಕೆ, ಸೊ ಇನ್ ದ್ಯಾಟ್ ಏನ್ ಮಾಡಪ್ಪ ನಾವು ಅಂದ್ರೆ ಇಟ್ ಶುಡ್ ಗಿವ್ ಅ ಎಕ್ಸಾಕ್ಟ್ ಮೀನಿಂಗ್. ಓಕೆ, ಏನ್ ಹೇಳ್ರಿ? ಮೀನಿಂಗ್ ಅನ್ನು ಕೊಡ್ಬೇಕದು. ಹೆಂಗಿರ್ಬೇಕಪ್ಪ ಅಂದ್ರೆ ಅದ ಅಗದಿ ಮೀನಿಂಗ್ಫುಲ್ ಆಗಿರ್ಬೇಕು. ಸೊ ನಾವೇನಪ್ಪ ಅಂದ್ರೆ ಎಕ್ಸಾಂಪಲ್ ಆಗಿ ಬರಿಬಾರ್ದು, ಅದನ್ನ ಹಿಂಗೆ ಬರೋದು, ಸಿ ಬರೋದು ಅಥವಾ ಹಿಂಗೆ ಟಿ. ಸೊ ಆಕ್ಟ್ ಅಂತ ಬರ್ತೀವಿ. ಸೊ ಇದಕ್ಕೊಂದು ಏನಿರ್ತೈತಿ, ಮೀನಿಂಗ್ ಇರ್ತದೆ. ಸೊ ವಿ ಶುಡ್ ಹ್ಯಾವ್ ಟು ರೈಟ್ ದ ವರ್ಡ್ಸ್ ವಿಚ್ ಶುಡ್ ಗಿವ್ ಅಸ್ ಎ ಮೀನಿಂಗ್. ನೋಡ್ರಿ, ಮೀನಿಂಗ್ ಅನ್ಕೊಡಿ. ನೋಡ್ರಿ, ಫಸ್ಟ್ ಆಫ್ ಆಲ್ ಏನಾಗಬೇಕಪ್ಪ, ವರ್ಡ್ದಾಗ ಮೀನಿಂಗ್ ಇರಬೇಕು. ಓಕೆ, ಇದೇನು ಹೇಳ್ರಿ? ಬೇಸಿಕ್ ಬಂದ್ಬಿಟ್ಟು ಫಸ್ಟ್ ಏನ ಲೆಟರ್ಸ್ ಇರ್ತೈತಿ. ಇಟ್ಸ್ ಅ ಯೂನಿಟ್ ಆಫ್ ಸ್ಮಾಲ್ ಯೂನಿಟ್ ಅಂತ ಹೋಗಿರ್ತೀವಿ. ಸೊ ನೆಕ್ಸ್ಟ್ ಅಲ್ಫಾಬೆಟ್ಸ್ ಬರ್ತಾವ, ಅವ್ನು ನಾವೇನು ಮಾಡ್ತೀವಿ, ಗ್ರೂಪಲ್ಲಿ ಬರಿತೀವಿ. ಅದೇ ಏನು ಮಾಡ್ತೀವಪ್ಪ, ಅಲ್ಫಾಬೆಟ್ಸ್ ನಾವು ಒಂದು ಗ್ರೂಪ್ ಆಫ್ ಅಲ್ಫಾಬೆಟ್ಸ್ ಬರ್ತೀವಿ. ಅದು ಹೆಂಗಿರ್ಬೇಕು ಅಂದ್ರೆ ಮೀನಿಂಗ್ಫುಲ್ ಇರಬೇಕು, ವಿತ್ ಸೆನ್ಸ್ ಪ್ಲಸ್ ಲಾಜಿಕ್ ಅಂತ ಇರ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಇದಕ್ಕೆ ವರ್ಡ್ಸ್ದಿಂದ ನಾವು ಏನು ಮಾಡ್ಬೋದು? ಇದರಲ್ಲಿ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದ್ರೆ ಏನಾಗ್ಬೋದು ನಮ್ಮ ಕಡೆಯಿಂದ? ವಿ ಕ್ಯಾನ್ ರೈಟ್ ಎ ಸೆಂಟೆನ್ಸ್. ಹೌದು. ಸೊ ನೆಕ್ಸ್ಟ್ ಏನು ನೋಡ್ರಿ, ಇಲ್ಲಿ ನಾವು ಒಂದು ಸೆಂಟೆನ್ಸ್ ಬರಿಬೇಕಂದ್ರೆ ಏನು ಬೇಕಪ್ಪ? ಒಂದು ಸೆಂಟೆನ್ಸ್ ಬೇಕಂದ್ರೆ ಏನೇನು ಬೇಕಲ್ಲಿ? ಸೊ ವಿ ಹ್ಯಾವ್ ಟು ಗ್ಯಾದರ್ ದ ವರ್ಡ್ಸ್. ವರ್ಡ್ಸ್ ಅಂದ್ರೆ ಪದಗಳನ್ನ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಂದು ಅರ್ಥಬದ್ಧವಾಗಿ ಬರಿತೀವಿ. ಅಂದ್ರೆ ಏನು ಹೇಳ್ರಿ? ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಮೀನಿಂಗ್, ಲಾಜಿಕ್ ಆಸ್ ವೆಲ್ ಆಸ್ ಸೆನ್ಸ್. ನೋಡಿ, ನೆಕ್ಸ್ಟ್ ಬರ್ತೈತೆ ನೋಡ್ರಿ. ಈಗ ಮೀನ್ ಅಂದ್ರೆ ಇಲ್ಲಿ ಸೆಂಟೆನ್ಸ್ ಅಂತ ಐತಿ ನೋಡ್ರಿ. ಸೊ ಸೆಂಟೆನ್ಸ್ ಅನ್ನು ನಾವು ಏನಂತ ಬರೀಬೋದು ಹೇಳ್ರಿ? ಅ ಗ್ರೂಪ್ ಆಫ್ ವರ್ಡ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್. ಅ ಗ್ರೂಪ್ ಆಫ್ ವರ್ಡ್ಸ್ ವಿತ್ meaning, sense, logic. ಇಲ್ಲಿ ನೋಡ್ರಿ, ಈಗ ನಾವೇನಂತ ಅನ್ಬೋದು, ಬರೀ ಗ್ರೂಪ್ ಆಫ್ ವರ್ಡ್ ವಿತ್ ಮೀನಿಂಗ್ ಅಂದ್ರೆ ಏನಾಗ್ಬೋದು, ಇಲ್ಲಿ ಕಂಪ್ಲೀಟ್ ಆಗೋದಿಲ್ಲ ಇದು. ಸೊ ಅವಾಗ ಏನಾಗ್ತೈತಿ, ನಾವು ಅದು ಹೆಂಗಿರ್ಬೇಕಪ್ಪ ಸೆಂಟೆನ್ಸ್ ಅಂದ್ರೆ ಲಾಜಿಕ್ ಇರ್ಬೇಕು, ಅದ್ರಾಗ ಪ್ಲಸ್ ಮೀನಿಂಗ್ ಇರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ಸ್ ಬರ್ತಾವ. ಫಸ್ಟ್ ಏನ ಮಾಡ್ತೀವಿ ನೋಡಿದ್ರೆ ಸೆಂಟೆನ್ಸ್ ಒಳಗ ಇನ್ ದಿಸ್ ಕ್ಲಾಸ್ ರೂಮ್ ಅಂತ ಐತಿ. ನೋಡಿದ್ರೆ ಯಾವ ರೀತಿ ನಾವು ಒಂದು ಸೆಂಟೆನ್ಸ್ ಹೌದು ಅಲ್ಲ ಅಂತ ನೋಡ್ಕೋರಿ, ಕನ್ಫರ್ಮ್ ಮಾಡ್ಕೋರಿ. ಆಗ್ತೈತಿ ಕಂಪ್ಲೀಟ್ ಸೆಂಟೆನ್ಸ್ ಆಗ್ತೈತೋ ಇಲ್ಲೋ. ಇಲ್ಲಿ ನೋಡ್ರಿ, ಎಷ್ಟು ಅದಾವ ವರ್ಡ್ಸು? ಇದು 1, ಇದು 2, ಇದು 3, ಇದು 4. ನೋಡ್ರಿ, ವರ್ಡ್ಸ್ ಅದಾವ, ಅರೇಂಜ್ಮೆಂಟ್ ಮಾಡಿದ್ದಾರೆ. ಬಟ್ ಅದೇನಪ್ಪ, ಒಂದು ಏನೋ ಒಂದು ಪೂರ್ತಿಯಾಗಿ ಇದಾವ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗೈತೆ ನೋಡ್ರಿ, ಇದೆ ಪ್ಯಾಟರ್ನ್ ಅರೇಂಜ್ಮೆಂಟ್ ನೋಡ್ಬೇಕು ಇಲ್ಲಿ. ಸೊ ಹೇಳ್ರಿ, ನೋಡು ಆಪ್ಷನ್ ನೋಡ್ರಿ, ಇದು ಸಂಗೀತ ಹೇಳಮ್ಮ ಅಂತಿದ್ರಾಗ. ಓಕೆ, ಇದೇನಪ್ಪ ಸೆಂಟೆನ್ಸ್ ಹಂಗೈತಿ, ಇನ್ಕಂಪ್ಲೀಟ್ ಐತಿ. ನೋಡ್ರಿ ಏನೈತಿ ಇದು? ಇನ್ಕಂಪ್ಲೀಟ್.
ಓಕೆ, ಸೆಂಟೆನ್ಸ್ ಏನಪ್ಪ ಇದು ಇನ್ಕಂಪ್ಲೀಟ್ ಐತಿ. ಸೊ ನೆಕ್ಸ್ಟ್ ನೋಡ್ರಿ, ಈಗ ಇನ್ನೊಂದು ಎಕ್ಸಾಂಪಲ್ ಬರಿತೀನಿ ಇಲ್ಲಿ. ಸಿ ಅಥವಾ ಸಂಗೀತ ಈಸ್ ಆರ್. ನೋಡ್ರಿ ಇಲ್ಲಿ ವರ್ಡ್ಸ್ ಅದಾವ, ಅರೇಂಜ್ಮೆಂಟ್ ಮಾಡಿದಾರ, ಬಟ್ ಹೆಂಗೈತಿ ನೋಡ್ರಿ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಥವಾ ಸೆಂಟೆನ್ಸ್ ಹೆಂಗೈತಿ ನೋಡ್ರಿ ಅದ. ಸೊ ಇದರಲ್ಲಿ ಏನು ಮಿಸ್ಟೇಕ್ ಐತಿ ನೋಡ್ರಿ, ಈಗ ಮೀನಿಂಗ್ ಅದ ಒಂದು ಪ್ಯಾಟರ್ನ್ನಾಗ ಬರೆದಿದ್ದಾರೆ. ಸೊ ನೋಡ್ರಿ ಈ ಸೆಂಟೆನ್ಸ್ ಹೆಂಗಿರ್ತಪ್ಪ ಅಂದ್ರೆ ಇಟ್ಸ್ ಟೋಟಲಿ ರಿಲೇಟೆಡ್ ಟು ದಿ ಆಲ್ ದಿ ನೌನ್ ಪ್ರೊನೌನ್, ಟೋಟಲಿ ಇಟ್ಸ್ ಕನ್ಸಿಡರ್ ಪಾರ್ಟ್ಸ್ ಆಫ್ ಸ್ಪೀಚ್. ನೋಡ್ರಿ ನಾವು ಹೆಂಗೆ ಇಲ್ಲಿ ಕಂಪೇರ್ ಮಾಡ್ತೀವಪ್ಪ ಅಂದ್ರೆ ಈ ಸೆಂಟೆನ್ಸ್ ನಾವು ಬರೆಯೋದ್ರಿಂದ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಇದು ಹೆಂಗೆ ಲಿಂಕ್ ಆಗುತ್ತೆ ಅಂತೇಳಿ ನೋಡ್ರಿ ಇಲ್ಲಿ. ಸೊ ನೋಡ್ರಿ ಈ ಸೆಂಟೆನ್ಸ್ ಹೆಂಗೈತಪ್ಪ ಅಂದ್ರೆ ಹೇಳ್ರಿ ನೋಡ ಹೆಂಗಿತ್ಪ ಇದು, ಇಲ್ಲಿ ಏನಾಗ್ತದೆ ನೋಡ್ರಿ ಲಾಜಿಕ್. ಓಕೆ ಗುಡ್, ಕರೆಕ್ಟ್ ಐತಿ ನೋಡ್ರಿ. ಇದು ಏನಪ್ಪ ಇಲ್ಲಿ ಲಾಜಿಕ್ ಆಗಿ ಇಲ್ಲ ಇದೆ. ಸೊ ನೋಡ್ರಿ ಇದೇ ರೀತಿ ನಾವು ಇನ್ನೊಂದು ಯಾವ ರೀತಿ ಎಕ್ಸಾಂಪಲ್ ಹೇಳ್ಬೋದಪ್ಪ, ಸ್ಯಾಟ್ ಮ್ಯಾಟ್ ಆನ್ ಎ ಕ್ಯಾಟ್ ಅಂತ ನೋಡ್ರಿ. ಇದಾಗಿ ಈ ಸೆಂಟೆನ್ಸ್ ಒಳಗೆ ಏನು ಪ್ರಾಬ್ಲಮ್ ಐತಿ ನೋಡ್ರಿ, ವರ್ಡ್ಸ್ ಅದಾವು ಬಟ್ ಹೆಂಗದ ನೋಡ್ರಿ ಅರೇಂಜ್ಮೆಂಟ್ ನೋಡ್ರಿ ಅದ ಅಬ್ಸರ್ವ್ ಮಾಡಿದ್ರಾಗ ಏನು ಪ್ರಾಬ್ಲಮ್ ಐತಿ ನೋಡ್ರಿ ಇಲ್ಲಿ. ಏನು ಮಿಸ್ಟೇಕ್ ಆಗ್ಬೋದು ನೋಡ್ರಪ್ಪ ಇದರಲ್ಲಿ. ಓಕೆ ರೈಟ್, ಏನಿಲ್ಲ ಸಾಗರ ಸೀಕ್ವೆನ್ಸ್. ಸೊ ನೋಡಿ ನಾವು ಏನೇ ಮಾಡಿದೀವಪ್ಪ, ಸೆಂಟೆನ್ಸ್ ಬರ್ಬೇಕಾದ್ರೆ ಒಂದು ಲಾಜಿಕ್ ಇರಬೇಕು, ಹೊಳ್ಳಿ ಏನಪ್ಪ ಒಂದು ಕಂಪ್ಲೀಟ್ ಆಗಿರ್ಬೇಕು ಸೆಂಟೆನ್ಸ್, ಇನ್ಕಂಪ್ಲೀಟ್ ಆಗಿರಬಾರ್ದು. ಓಕೆ, ಇಲ್ಲಿ ನೋಡ್ರಿ ಫೈನಲಿ ಒಂದು ಇಲ್ಲಿ ಸೀಕ್ವೆನ್ಸ್ ಅಂತೇಳಿ. ಸೊ ಹೆಂಗಿರ್ಬೇಕು, ವರ್ಡ್ಸ್ ಶುಡ್ ಬಿ ಅರೇಂಜ್ ಇನ್ ಎ सीक्वेंस ऑर्डर. कैसा रहना चाहिए, वर्ड शुड बी सीक्वेंस में रहना चाहिए. आपको मैं पहले ही बताया था सेंटेंस में जो आता है डोर करके आता है. तो इसमें देखिए इधर नोड्री डोर ಮತ್ತು ಡ್ಯೂರ್ ಮತ್ತು ಸೆಂಟೆನ್ಸ್ ಗ ಏನು ಡಿಫರೆನ್ಸ್ ಐತಿ ಅಥವಾ ಏನು ರಿಲೇಷನ್. ಸೆಂಟೆನ್ಸ್ ಒಳಗೆ ಆಕ್ಚುಲಿ ನಾವು ಏನು ಮಾಡ್ತೀವಿ, ಎಷ್ಟು ಪಾರ್ಟ್ಸ್ ಬರ್ತಾವೆ ಹೇಳ್ರಿ ನೋಡೋಣ ಸೆಂಟೆನ್ಸ್ ಒಳಗ. ಓಕೆ 2 ಪಾರ್ಟ್ಸ್. ಓಕೆ ನೋಡ್ರಿ ಇಲ್ಲಿ ಯಾವ ಬರ್ತಾವ ನೋಡ್ರಿ. ಸೆಂಟೆನ್ಸ್ ನಾವು ಯಾವ ರೀತಿ ಡಿವೈಡ್ ಮಾಡ್ತೀವಪ್ಪ ನೋಡ್ರಿ. ಒಂದು ಸೆಂಟೆನ್ಸ್ ಇರ್ತದ, इसमें हम कितने पार्ट्स करते हैं, 2 पार्ट होता है. ಇಲ್ಲಿ ನೋಡಿ ಸೆಂಟೆನ್ಸ್ ಒಳಗ ಎರಡು ಭಾಗ ಬರ್ತಾವ. ಸೊ ಸೆಂಟೆನ್ಸ್ ಒಳಗೆ ಏನೇನು ಇರ್ತೈತಿ ಮೇನ್ ಅಂದ್ರೆ ಫಸ್ಟ್ನೇದು ಏನ್ ಬಂದ್ಬಿಟ್ಟು ಸಬ್ಜೆಕ್ಟ್ ಅಂತ ಇರ್ತೈತಿ. ನೆಕ್ಸ್ಟ್ ಪ್ರೆಡಿಕೇಟ್. ಇಲ್ಲಿ ನೋಡ್ರಿ ಫಸ್ಟ್ ಒಂದು ಏನು ಬರ್ತೈತಿ ಇಲ್ಲಿ ಸಬ್ಜೆಕ್ಟ್ ಬರ್ತೈತಿ ಪ್ಲಸ್ ಪ್ರೆಡಿಕೇಟ್. ಸೊ ನೋಡ್ರಿ ಸಬ್ಜೆಕ್ಟ್ ಅವ್ರನ್ನ ಫಸ್ಟ್ ನಾ ಏನಂತ ಹೇಳಿದ್ ನಿಮ್ಗೆ ಡೋರ್ ಅಂತ ಬರ್ತದ. ಓಕೆ ಏನ್ ಬರ್ತದೆ ಹೇಳ್ರಿ, ಡೋರ್ ಬರ್ತದೆ. ಡೋರ್ ಅಂದ್ರೆ ಡ್ಯೂರ್ ಅಂದ್ರೆ ಏನಪ್ಪಾ, ವಾಟ್ ಇಸ್ ದ ಮೀನಿಂಗ್ ಆಫ್ ಡ್ಯೂರ್ ಅಂಡ್ ಸಬ್ಜೆಕ್ಟ್. ನೋಡ್ರಿ ಸಬ್ಜೆಕ್ಟ್ ಮತ್ತೆ ಡ್ಯೂರ್ ಅದ ಅರ್ಥ ಫಸ್ಟ್ ನೋಡ್ರಿ ಗೆಸ್ ಮಾಡಿ. ಅದ ಲಾಸ್ಟ್ ಕ್ಲಾಸ್ ನಿಮ್ಗೆ ಆಗಿತ್ತು, ಅದು ಗೆಸ್ ಮಾಡಿ ಏನ್ ಬರ್ಬೋದು ನೋಡ್ರಿ ಮೀನಿಂಗ್. ಸಬ್ಜೆಕ್ಟ್ ಏನಪ್ಪಾ ಅರ್ಥ ಏನದು ಸೆಂಟೆನ್ಸ್ ಒಳಗ. ಓಕೆ ಟ್ರೈ ಮಾಡಿ ನೋಡೋಣ, ನೆನಪು ಮಾಡ್ಕೊಂಡು ಸ್ವಲ್ಪ ರಿಕಾಲ್ ನೋಡಿ. ಯಾವತ್ತು ಗ್ಯಾಪ್ ಆಗಬಾರ್ದು. ಇಂಗ್ಲೀಷ್ ಕ್ಲಾಸಲ್ಲಿ ಏನಪ್ಪ ಮೇನುವಾಗಿ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್. ಸೊ ನೀವು ಹೆಂಗೆ ಕ್ವಶನ್ಸ್ ಕೇಳ್ತೀರಿ ನಾ ರೀತಿ ನಿಮ್ಗೆ ಸಾಲ್ವ್ ಮಾಡ್ಕೊತ ಹೋಗ್ಬಿಡ್ತೀನಿ ಅಲ್ಲಿ. ನೋಡಿರಿ ಸಬ್ಜೆಕ್ಟ್ ಅಂದ್ರೆ ಏನು ಬರ್ತೈತೆ ನೋಡ್ರಿ,
It talks about. It talks about. ಇದೇನ್ ಮಾಡ್ದಪ್ಪ, ಅಲ್ಲಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಒಬ್ಬರ ಬಗ್ಗೆ ಹೇಳ್ತೈತದ, ಟಾಕ್ಸ್ ಅಬೌಟ್ ಅಂತೇಳಿ. ಡೋರ್ ಬಂದ್ಬಿಟ್ಟು ಹಾಕೈತಿ ನೋಡ್ರಿ, ಇಟ್ ಈಸ್ ಎ ಆಕ್ಷನ್ ಟೇಕ್ಸ್ ಪ್ಲೇಸ್ ಮೇಡ್ ಬೈ ದಿ ಸಬ್ಜೆಕ್ಟ್. ನೋಡಿ ಏನಪ್ಪಾ, ಅಲ್ಲಿ ಸಬ್ಜೆಕ್ಟ್ ಬೇಸ್ ಇರ್ತಂದ್ರೆ ಏನ್ ಕೆಲಸ ಮಾಡ್ತಿರ್ತಾರ ಅದ್ರ ಬಗ್ಗೆ ಹೇಳ್ದೈತಿ. ಯಾವ್ದು ಹೇಳ್ರಿ, ಡೋರ್ ಅಂತೇಳಿ. ಇಲ್ಲಿ ನೋಡ್ರಿ, ಡೋರ್ ಅಂದ್ರೆ ಏನಪ್ಪಾ, ಪ್ರತಿಯೊಬ್ರು ಏನ್ ತಿಳ್ಕೊಂಡಿರ್ತಾರ, ಸಬ್ಜೆಕ್ಟ್ ಅನ್ನ ಡೋರ್ ಅಂತ ಇರ್ತೈತಿ ಅಥವಾ ಡಿಯೋರ್ ಅಂತ ಇರ್ತೈತಿ. ಬಟ್ ಇಲ್ಲಿ ಏನಾಕೈತಿ ನೋಡ್ರಿ, ಎವ್ರಿ ಟೈಮ್ ಸಬ್ಜೆಕ್ಟ್ ಕೂಡ ಡೋರ್ ಇರಂಗಿಲ್ಲ. ಅಂದ್ರೆ ಏನ್ರಿ, ಸಬ್ಜೆಕ್ಟ್ ಹೇಳ್ತಿರ್ತೈತಿ, ಏನ್ ಹೇಳ್ತೈತಿ ಅಲ್ಲಿ ನೌನ್ ಪ್ರೌನ್ ಬಗ್ಗೆ ಹೇಳ್ತಿರ್ತೈತಿ. ಬಟ್ ಅದ್ರ ಕೂಡ ಏನಿರಂಗಿಲ್ಲ, ಡಿಯೋರ್ ಕೂಡಿರಂಗಿಲ್ಲ. ಎವ್ರಿ ಟೈಮ್ ಏನಾಗಿರಂಗಿಲ್ಲ, ಅದು ಸಬ್ಜೆಕ್ಟ್ ಕೂಡ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ರಾಮ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ನೋಡ್ರಿ ಇಲ್ಲಿ ಇದರ ಸಬ್ಜೆಕ್ಟ್ ಯಾವ್ದು ನೋಡಿದಾಗ, ಸಾಗರ್ ಹೇಳಪ್ಪ, ಸಬ್ಜೆಕ್ಟ್ ಯಾವ್ದ್ರಲ್ಲಿ ನೋಡ್ರಿ, ಥಿಂಕ್ ಮಾಡಿದಾಗ ಯಾವ್ದು ಬರುತ್ತೆ ನೋಡ್ರಿ ಸಬ್ಜೆಕ್ಟ್. ಓಕೆ, ರಾಮ. ರಾಮ ಏನಪ್ಪ, ಸಬ್ಜೆಕ್ಟ್. ಫಸ್ಟ್ ನೋಡಿದ್ರಾಗ ಆಕ್ಷನ್ ಯಾವ್ದಪ್ಪ, ಇಲ್ಲಿ ಪ್ಲೇಯಿಂಗ್ ಅಂತೇಳಿ, ಆಟ ಆಡತಾನವ. ಸೊ ಯಾರು ಆಡತಾರ ಅಲ್ಲಿ, ಯಾವ್ರೇನು ಕೆಲಸ ಮಾಡಕ್ ಬರ್ತೈತಿ, ಇಲ್ಲಿ ರಾಮ ಮಾಡ್ತಿದ್ದಾನ. ಸೊ ಇಲ್ಲಿ ಏನಪ್ಪ ಅದ, ಡೋರ್. ಡೋರ್ ಮೀನಿಂಗ್ ಏನಪ್ಪ ಆಕ್ಚುಲಿ ಹೇಳ್ರಿ, ಕರ್ತ ಅಂತ. ಏನ್ ಹೇಳ್ರಿ, ಕಾರ್ಯ ಯಾರು ಮಾಡ್ತಿದಾರ ಅವ್ರ ಬಗ್ಗೆ ಹೇಳುವುದು. ಸೊ ನೋಡ್ರಿ, ರಾಮ್ ಇಲ್ಲಿಂದ ಏನ್ ಮಾಡ್ತಿದಾನಪ್ಪ, ಇಲ್ಲಿ ಪ್ಲೇಯಿಂಗ್ ಆಟ ಆಡ್ತಿದಾನ. ಸೊ ಯಾರಿಂದ, ಅವನಿಂದ ಮಾಡತೈತಿ, ವರ್ಕ್ ಆಗತೈತಿ ಇಲ್ಲಿ. ಸೊ ಇಲ್ಲಿ ಏನೈತಿ, ಡೋರ್ ಐತಿ. ಡೋರ್ ಇಲ್ಲಿ ಏನಪ್ಪ, ಸಬ್ಜೆಕ್ಟ್ನಾಗ ಐತಿ. ಸೊ ಇದು ಇನ್ನೊಂದು ಎಕ್ಸಾಂಪಲ್ ತಗೋರಿ, ಇಲ್ಲಿ ರಾಮ ಈಸ್ ಎ ಗುಡ್ ಪ್ಲೇಯರ್. ಇಲ್ಲಿ ನೋಡ್ರಿ, ಇದ್ರಾಗ ಯಾವ್ದು ಸಬ್ಜೆಕ್ಟ್ ಅಬ್ಸರ್ವ್ ಮಾಡಿ ನೋಡೋಣ, ಐಡೆಂಟಿಫೈ ಮಾಡಿ ಸಬ್ಜೆಕ್ಟ್ ಯಾವ್ದು ಇದರಲ್ಲಿ, ಸಬ್ಜೆಕ್ಟ್ ಐತಿದ್ರಾಗ. ಓಕೆ, ಯಾವ್ದು ಏನಪ್ಪ, ಓಕೆ ನೋಡ್ರಿ ಇಲ್ಲಿ ಯಾವ್ದು ಸಬ್ಜೆಕ್ಟ್. ಹಾ ಸಚಿನ್, ಓಕೆ ಯಾವ್ದಪ್ಪ, ರಾಮ. ಸಬ್ಜೆಕ್ಟ್ ರಾಮ ಅಂತೈತಿ. ಸೊ ಇದ್ರ ಡ್ಯೂರ್ ಐತೆ ಇಲ್ಲ ನೋಡ್ರಿ, ಇಲ್ಲಿ ನೋಡ್ರಿ, ಆಕ್ಷನ್ ಆಕ್ಷನ್ ವರ್ಡ್ ಐತಿ ಇಲ್ಲಿ, ಇಲ್ಲದ. ಸೊ ಆಕ್ಷನ್ ವರ್ಡ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಇದರಲ್ಲಿ ಡೋರ್ ಬರಂಗಿಲ್ಲ. ಇನ್ನೊಂದು ನೋಡ್ರಿ, ಮತ್ತೆ ಇನ್ನೊಂದು ಎಕ್ಸಾಂಪಲ್ ತೋರಿದ ಯಾವ್ದು ನೋಡ್ರಿ, he is bad boy. ನೋಡ್ರಿ ಇಲ್ಲಿ ಆಕ್ಷನ್ ವರ್ಡ್ ಬೈತಾನೆ ನೋಡಿದ್ರಾಗ ಯಾವ್ದಾರ ಒಂದು ಆಕ್ಷನ್ ವರ್ಡ್ ಅದಾವ, ಅದು ಆಕ್ಷನ್ ಆಗ್ತಾ ಇದೆ ಇದರಲ್ಲಿ ಇಲ್ಲ. ಸೊ ಸಬ್ಜೆಕ್ಟ್ ಯಾವ್ದಪ್ಪ, ಇಲ್ಲಿ ನೌನ್ ಬದ್ಲಿಗೆ ಏನೈತಿ, ಇಲ್ಲಿ ಪ್ರೊನೌನ್ ಐತಿ. ಸೊ ಹಿ ಇಲ್ಲಿ ಸಬ್ಜೆಕ್ಟ. ಬಟ್ ನೋಡ್ರಿ, ಡೋರ್ ಡಿಯೋರ್ ಏನಿದೆ ಇದರಲ್ಲಿ ಯಾವುದೇ ಆಕ್ಷನ್ ಮಾಡಿದ ವ್ಯಕ್ತಿ ಇಲ್ಲ. ಸೊ ಇಲ್ಲಿ ಏನಂತೀವ್ರಿ, ಡೋರ ಬರುವುದಿಲ್ಲ. ಸೊ ಈ ಪ್ರಕಾರ ನೋಡ್ರಿ, ಪ್ರತಿ ಸಬ್ಜೆಕ್ಟ್ ಒಳಗಡೆ ನಾವೇನ್ ಕನ್ಸಿಡರ್ ಮಾಡಿರ್ತೀವಿ, ಡೋರ ಒಂದು ಸಬ್ಜೆಕ್ಟ. ಬಟ್ ನೋಡ್ರಿ ಇದ್ರಲ್ಲಿ ಏನಾಕೈತಿ, ಸ್ವಲ್ಪ ಏನ್ ಡಿಫ್ರೆನ್ಸ್ ಅಂದ್ರ, ಪ್ರತಿ ಒಂದ್ರಲ್ಲಿ ಡೋರ್ ನಮ್ನ ಕಾಣಂಗಿಲ್ಲ. ಬಟ್ ಏನಾಗತಿ, ಕೆಲವೊಂದ್ ಕಡೆ ಮಾತ್ರ ಒಂದೇ ಕೊಟ್ಟಿ ಸೆಂಟೆನ್ಸ್ ಒಳಗಡೆ ಏನಿರ್ಬೇಕು, ಆಕ್ಷನ್ ನಡೀತಾ ಇದೆ ಅಥವಾ ಕ್ರಿಯೆ ನಡೀತಾ ಇದೆ ಅಂತ ತಿಳ್ಕೋರಿ, ಅವಾಗ ಏನಾಗ್ತದ, ಆ ಸಬ್ಜೆಕ್ಟ್ ಏನಲ್ಲಿ ಏನಾಗಿರ್ತೈತಿ, ಡೋರ್ ಆಗಿರ್ತೈತಿ. ಓಕೆ ನೋಡಿ ಇಲ್ಲಿ
ನೆಕ್ಸ್ಟ್ ನೋಡ್ರಿ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಡೋರ್ ಅಂಡ್ ಸಬ್ಜೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಏನ್ ಬರುತ್ತೆ ನೋಡ್ರಿ, ನೋಡ್ರಿ ಕೊಟ್ಟಾರ ನೋಡ್ರಿ ಏನಪ್ಪಾ ಅಂದ್ರೆ ಇಫ್ ದ ಡೋರ್ ಈಸ್ ದ ಸಬ್ಜೆಕ್ಟ್ ಸೆಂಟೆನ್ಸ್ ಈಸ್ ಇನ್ ಆಕ್ಟಿವ್ ವಾಯ್ಸ್. ನೋಡ್ರಿ ಸೆಂಟೆನ್ಸ್ ಒಳಗಡೆ sentence in sentence if there is a action then door in door is there in place of subject. ನೋಡಿ ಹೆಂಗಪ್ಪ ಅಂದ್ರೆ ಒಂದು ವೇಳೆ ಒಂದು ವಾಕ್ಯ ಒಳಗಡೆ ಆಕ್ಷನ್ ವರ್ಬ್ ಇತ್ತು, ಸೊ ಅದು ಆಟೋಮೆಟಿಕ್ಲಿ ಎಲ್ಲಿ ಇರ್ತೈತಿ, ಅದು ಎಲ್ಲಿ ಇರ್ಬೇಕಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಮೆನ್ಷನ್ ಹಾಕಿರ್ಬೇಕು. ಸಬ್ಜೆಕ್ಟ್ ಪ್ಲೇಸ್ ಒಳಗೆ ಮೆನ್ಷನ್ ಆಗ್ತಂದ್ರೆ ಏನಾಗಬೇಕು, ಅದು ಆಟೋಮೆಟಿಕಲಿ ಆಕ್ಟಿವ್ ವಾಯ್ಸ್ ಇರ್ತೈತಿ. ಇನ್ ಕೇಸ್ ಇನ್ ದ ಸೆಂಟೆನ್ಸ್ ಒಳಗೆ ಏನಪ್ಪ ಆಕ್ಷನ್ ಇರ್ತದ, ಬಟ್ ಅಲ್ಲಿ ಏನಿರೋದಿಲ್ಲ, ಯಾರು ವರ್ಕ್ ಮಾಡ್ತಾರೆ ಕೌನ್ ಕರ್ ರಹಾ ಹೈ, ಅದು ಸಬ್ಜೆಕ್ಟ್ ಪ್ಲೇಸ್ನಾಗ ಇರ್ಲಿಕ್ಕಂದ್ರೆ ಇಲ್ಲಿ ನೋಡ್ರಿ ಇಫ್ ದ ಡೋರ್ ಈಸ್ ನಾಟ್ ದ ಸಬ್ಜೆಕ್ಟ್ನಾಗ ಡೋರ್ ಇರ್ಲಿಲ್ಲಪ್ಪ ಅಂದ್ರೆ ಅದು ಏನಂತಾರ ಪ್ಯಾಸಿವ್ ವಾಯ್ಸ್ನಾಗ ಇರ್ತೀವಿ. ಓಕೆ ನೋಡ್ರಿ ಈಗ ನಾವ್ ಏನ್ ಮಾಡ್ತಾ ಇದೀವಿ, ಡೋರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದೀವಿ, ಬಟ್ ಇಲ್ಲಿ ಏನ್ ಕಾನ್ಸೆಪ್ಟ್ ಗೊತ್ತೇವ್ರಿ, ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅಂತ ಬಂತು. ಸೊ ನೋಡ್ರಿ ನಾವು ಆಟೋಮೆಟಿಕ್ಲಿ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಡೋರ್ ಮತ್ತೆ ಅದು ಸಬ್ಜೆಕ್ಟ್ನಾಗ ಐತಿರೋ ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡೋದು, ಜಸ್ಟ್ ಅಬ್ಸರ್ವ್ ಮಾಡ್ರಿ ಏನೈತೆ ನೋಡ್ರಿ ಅಂತ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಮ್ ಟು ನೆಕ್ಸ್ಟ್ ಪಾಯಿಂಟ್. ಎಲ್ಲಿ ನೋಡ್ರಿ ಇದ್ರ ಒಳಗಡೆ ಡಿಫೈನ್ ನೋಡ್ರಿ, ಇದ್ರಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೋರ್ ಐತಿಯಲ್ಲ ಅಂತ ಚೆಕ್ ಮಾಡ್ಬೇಕು. ಇಫ್ ದೇರ್ ಇಸ್ ಎ ಇನ್ ದ ಸೆಂಟೆನ್ಸ್ ದೇರ್ ವಿಲ್ ಬಿ ಎ ಡೋರ್ ಮೀನ್ಸ್ ಕೋನ್ ಕಾಮ್ ಕರ್ ರಹಾ ಹೈ, ಅಥವಾ ಯಾರು ಕೆಲಸ ಮಾಡ್ತಿದಾರೆ ಅಂತ ಮೆನ್ಷನ್ ಮಾಡಿದಾರೆ ಅಂದ್ರೆ ಸೆಂಟೆನ್ಸ್ ಒಳಗಡೆ ನಾವ್ ಏನ್ ಮಾಡ್ಬೇಕಪ್ಪ, ಅಲ್ಲಿ ಈಸಿಯಾಗಿ ಪ್ಯಾಸಿವ್ ವಾಯ್ಸ್ ಆಯ್ತು ಆಕ್ಟಿವ್ ವಾಯ್ಸ್ ಅಂತ ನಾವು ಹೇಳ್ಬೋದು. ನೋಡ್ರಿ ಅಬ್ಸರ್ವ್ ಮಾಡ್ರಿ ಇಲ್ಲಿ ಎಷ್ಟು ಅದ ನೋಡ್ರಿ ಕ್ವಶನ್ಸ್, 6 ಕ್ವಶನ್ಸ್ ನೋಡ್ರಿ ಇಲ್ಲಿ ಮೇನ್ ಇಲ್ಲಿವರೆಗೆ ನೋಡ್ರಿ. ಫಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ ಏನೇನಾಗ್ತಾವ, ಸಿ ಜಸ್ಟ್ ದ ಪಾಯಿಂಟ್ಸ್ ವಾಟ್ ದೇ ಹ್ಯಾವ್ ಗಿವನ್. ವಿ ಹ್ಯಾವ್ ಟು ಐಡೆಂಟಿಫೈ ಈಸ್ ದೇರ್ ಎನಿ ಡೋರ್ ಇನ್ ದ ಸೆಂಟೆನ್ಸ್. ಇಫ್ there is a sentence in sentence, if there is a door, then you can identify it is a passive voice or active voice. ನೋಡ್ರಿ ಅದನ್ನ ಅಬ್ಸರ್ವ್ ಮಾಡಿ ಒಂದ್ ಸ್ವಲ್ಪ ನೋಡ್ರಿ ಓದಿರೋದನ್ನ. A new vacancy has been declared recently. The students should not talk to one another in the class. Third one, all the queries must be raised to the trainer. Trees are being cut. See in the fourth question there is a 2 sentences. ನೋಡ್ರಿ ಇಲ್ಲಿ and ಐತಿ, ಸೊ ಏನ್ ಮಾಡ್ತಿದ್ವಿ, trees are being cut ಇಲ್ಲಿ ಒಂದು ಸೆಂಟೆನ್ಸ್ ಆಗ್ತದ. ಆಫ್ಟರ್ ಇಲ್ಲಿಂದ we shall face many problems in the near future ಅಂತೇಳಿ. ನೋಡ್ರಿ ಇದ್ರಾಗ ಏನಕ್ಕೆ ನೋಡ್ರಿ, ಐ ವಾಸ್ ನಾಟ್ ಇನ್ಫಾರ್ಮ್ ಅಬೌಟ್ ಇಟ್. ಫಿಫ್ತ್ ಒನ್, 6th ಒನ್ ಬಂದ್ಬಿಟ್ಟು ಐ ಡಿಡ್ ನಾಟ್ ಇನ್ಫಾರ್ಮ್ ಯು ಅಬೌಟ್ ಇಟ್. ಸೊ ಏನ್ ಮಾಡ್ಯ ನಾವು ಇನ್ಫಾರ್ಮ್ ಮಾಡಿಲ್ಲ ಅದ್ರ ಬಗ್ಗೆ. ನೋಡ್ರಿ ಇಲ್ಲಿ ಫಸ್ಟ್ ಅಂತ ಏನೈತಿ ನೋಡ್ರಿ, ಇದ್ರಾಗ ಅಬ್ಸರ್ವ್ ಮಾಡ್ರಿ ಆಕ್ಷನ್ ವರ್ಬ್ ಯಾವ್ದು, ಫಸ್ಟ್ ವರ್ಬ್ ಯಾವ್ದು ಬರ್ತೈತಿ ನೋಡ್ರಿ, ವರ್ಬ್. ವಿಚ್ ಇಸ್ ದಿ ವರ್ಬ್ ಇನ್ ದಿಸ್, ಜಸ್ಟ್ ಐಡೆಂಟಿಫೈ. ಸಚಿನ್, ಸಾಗರ್ ನೋಡ್ರಿ ಇದ್ರಾಗ ಏನೈತಿ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಒನ್ ಪ್ಯಾಸಿವ್ ವಾಯ್ಸ್. ಸಂತೋಷ್ ಹೇಳಪ್ಪ ನೆಕ್ಸ್ಟ್. ಓಕೆ ಸೆಕೆಂಡ್ ಒನ್ ಈಸ್ ಆಕ್ಟಿವ್ ವಾಯ್ಸ್. ಅಬ್ಸರ್ವ್ ಮಾಡ್ರಿ, ಆಲ್ಮೋಸ್ಟ್ ಇದು ನಾವು ಡಿಸ್ಕಸ್ ಮಾಡಿವಿ ಯಾವಂತೆ, ಬಟ್ ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಹೆಂಗಿರ್ತದಪ್ಪ ಅಂದ್ರೆ ನೆಕ್ಸ್ಟ್ ನಾವು ವರ್ಬ್ ಕಾನ್ಸೆಪ್ಟ್ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಬಸ್ ಅದರಲ್ಲಿ ನಾವು ಕ್ಲಿಯರ್ ಆಗಿ ಹೋಗ್ತೀವಿ. ಫಸ್ಟ್ ಇದ್ರಾಗ ನೋಡ್ಕೊಂಡ್ಬರ್ರಿ, ಜಸ್ಟ್ ಐಡೆಂಟಿಫೈ ಮಾಡ್ರಿ ಏನೈತಿ ಇದ್ರಾಗ ಪ್ಯಾಸಿವ್ ವಾಯ್ಸ್ ಆಯ್ತು ಆಕ್ಟಿವ್ ವಾಯ್ಸ್ ಆಯ್ತು, ಜಸ್ಟ್ ಅಬ್ಸರ್ವ್ ಮಾಡ್ರಿ. ಓಕೆ ನೋಡ್ರಿ ಫಸ್ಟ್
ಒಂದೇದು ನೋಡ್ರಿ, a new vacancy has been declared. ಸೊ ಇದ್ರಾಗ ಏನಿರಿ ಇದು ವರ್ಕ್ ಬರ್ತದ. ಸೊ ಸೆಕೆಂಡ್ ಒನ್, ದ ಸ್ಟೂಡೆಂಟ್ ಶುಡ್ ನಾಟ್ ಟಾಕ್ ಟು ಒನ್ another in the class. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನೈತಿ ಟಾಕ್ ಅಂತಕ್ಕದ್ದು ವರ್ಬ್ ಒಂದು ಬರ್ತದ. ಓಕೆ, ನೈಸ್, ವೆರಿ ಗುಡ್. ಥರ್ಡ್ ಒನ್ ಹೇಳ್ರಿ, ರೇಸ್ಡ್ ಬರ್ತೈತಿ. ಓಕೆ, ಫೋರ್ತ್ ಒನ್ ನೋಡ್ರಿ, ಇಲ್ಲಿ ಒಂದು ಪಾರ್ಟ್ ಬೇರೆ ಐತಿ, ಈ ಕಡೆ ಒಂದು ಪಾರ್ಟ್ ಬೇರೆ ಐತಿ. ಸೊ ಫಿಫ್ತ್ ಒನ್, ಐ ವಾಸ್ ನಾಟ್ ಇನ್ಫಾರ್ಮ್ಡ್, ಇಲ್ಲಿ ಇದು ಬರ್ತದ. ಸೊ ಕಟ್ ಅಂತಕ್ಕಂಥ ಇಲ್ಲಿ ವರ್ಬ್, ಇಲ್ಲಿ ಇನ್ಫಾರ್ಮ್ ಇದು ಬರ್ತದ. ಇಲ್ಲಿ ನೋಡ್ರಿ, ಫಸ್ಟ್ ನೋಡ್ರಿ, ಕ್ಲಿಯರ್ ಆಗಿ ಗೊತ್ತಾಗ್ತದ ಇದು ಆಕ್ಷನ್ ಡಿಕ್ಲೇರ್ಡ್ ಆಗೈತಿ ಇಲ್ಲಿ. ಬಟ್ ಇಲ್ಲಿ ಯಾರು ಮಾಡಿದಾರೆ, ಇಲ್ಲಿ ಯಾರು ಮಾಡಿದಂತ ಸಬ್ಜೆಕ್ಟ್ ಸ್ಥಾನದಾಗ ಐತೆ ನೋಡ್ರದು, ಸಬ್ಜೆಕ್ಟ್ ಸ್ಥಾನದಾಗ ಇಲ್ಲ. ಸೊ ಇಲ್ಲಿ ನೋಡ್ರಿ ಆಕ್ಷನ್ ಆಗಿದೆ, ಬಟ್ ಏನಾಗಿಲ್ಲ ಇಲ್ಲಿ ಯಾರು ಮಾಡಿದಾರ, ಆ ಡಿಕ್ಲೇರ್ ಯಾರು ಮಾಡೋದು ಸಬ್ಜೆಕ್ಟ್ ಕೊಟ್ಟಿದಾರನಪ್ಪ, ನೋ. ಸೊ ಅಲ್ಲಿ ಏನಾಗತ್ತೆ ನೋಡ್ರದ, ಆಕ್ಷನ್ ಜಾಗದಾಗ ಆಕ್ಷನ್ ಐತಿ, ಬಟ್ ಅಲ್ಲಿ ಏನಾಗೈತಿ ಹೇಳ್ರಿ, ಡೋರ್ ಇಲ್ಲ. ಸೊ ಯಾರು ಅದನ್ನ ಮಾಡಿದಾರ ಕಾರ್ಯ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅದೇನಾಗತ್ತೆ ನೋಡ್ರಿ, ಅಬ್ಸರ್ವ್ ಮಾಡೋದನ್ನ ಏನಾಗತ್ತೆ ನೋಡ್ರಿ, ಅದು ಜಸ್ಟ್ ನೋಡ್ರಿ ಬ್ಯಾಕ್ದಾಗ ಪ್ರೀವಿಯಸ್ ಏನ್ ಕೊಟ್ಟಾರ ನೋಡ್ರಿ ಅದನ್ನ. ಡೋರ್ ಈಸ್ ದ ಸಬ್ಜೆಕ್ಟ್, ಸೆಂಟೆನ್ಸ್ ಈಸ್ ಇನ್ ಆಕ್ಟಿವ್, ಇಫ್ ನಾಟ್ ಅಂದ್ರೆ ಪ್ಯಾಸಿವ್. ಓಕೆ ನೋಡಿ, ಇಲ್ಲಿ ಏನಾಗೈತಿ ಡೋರ್ ಕೊಟ್ಟಿಲ್ಲ. ಸೊ ಅದೇನಂತ ಅರ್ಥ ಐತಿ ನೋಡ್ರಿ, ಇಫ್ ದ ಡೋರ್ ಈಸ್ ನಾಟ್ ಇನ್ ದ ಸೆಂಟೆನ್ಸ್, ಸೊ ಇಟ್ ಈಸ್ ಆಟೋಮೆಟಿಕಲಿ ಏನ್ ಕೊಟ್ಟಾರ ನೋಡ್ರಿ ಅದನ್ನ ಅಬ್ಸರ್ವ್ ಮಾಡ್ರಿ. ದ ಡೋರ್ ಈಸ್ ನಾಟ್ ದ ಸಬ್ಜೆಕ್ಟ್, ಸೆಂಟೆನ್ಸ್ ಈಸ್ ಇನ್ ಪ್ಯಾಸಿವ್ ವಾಯ್ಸ್. ಸೊ ನೋಡ್ರಿ ಆಟೋಮೆಟಿಕ್ಲಿ ಏನಾಗ ಗೊತ್ತಾಗುತ್ತೆ ನಮಗಿದ. ಒಂದೇದ್ರೊಳಗ ಡೋರ್ ಅನ್ನತಕ್ಕಂತಂದ್ರೆ ಏನೇಳ್ರಿ, ಕೆಲಸ ಮಾಡಿದ್ರೆ ಇಲ್ಲಿ ಕೊಟ್ಟಿಲ್ಲ. ಸೊ ಅದನ್ನೇನು ಕರಿತೀವಿ, ಪ್ಯಾಸಿವ್ ವಾಯ್ಸ್. ಓಕೆ, ಒನ್ ಇಯರ್ ಗುಡ್. ಏನ್ ಹೇಳ್ರಿ, ಪ್ಯಾಸಿವ್ ವಾಯ್ಸ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ದ ಸ್ಟೂಡೆಂಟ್ ಶುಡ್ ನಾಟ್ ಟಾಕ್, ಇಲ್ಲಿ ಆಕ್ಷನ್ ಐತಿ. ಸೊ ಆಕ್ಷನ್ ಆಗಿದೆ, ಇಲ್ಲಿ ಐತಿ ನೋಡ್ರಿ, ಯಾರ ಮಾತಾಡಬಾರ್ದಲ್ಲಿ ಎಂದರಿಂದ ಕ್ಲಾಸ ಸ್ಟೂಡೆಂಟ್ಸ್. ಸೊ ಇಲ್ಲಿ ಸಬ್ಜೆಕ್ಟ್ ಐತಿ ಪ್ಲಸ್ ಡೋರ್. ಸೊ ನೋಡ್ರಿ, ಇಫ್ ದೇರ್ ಇಸ್ ಇನ್ ದ ಸೆಂಟೆನ್ಸ್ ಆಕ್ಷನ್ ವರ್ಬ್, ಸೊ ಇಟ್ ಈಸ್ ಆಟೋಮೆಟಿಕ್ಲಿ ವಿ ಸೇ ದಟ್ ಇಟ್ ಈಸ್ ಎ ಆಕ್ಟಿವ್ ವಾಯ್ಸ್. ನೋಡ್ರಿ ಎಕ್ಸಾಂಪಲ್ದಾಗ ಆಕ್ಷನ್ ಆಗ್ತಾ ಇದೆ. ಸೊ ಯಾರು ಮಾಡ್ತಿದಾರೆ ಅದನ್ನ, ಸ್ಟೂಡೆಂಟ್ಸ್. ಓಕೆ, ಸೊ ಅದು ಎಲ್ಲಿ ಐತಿ ಹೇಳ್ರಿ, ಸಬ್ಜೆಕ್ಟ್ ಪ್ಲೇಸ್ನಾಗ ಅದ. ಸೊ ಅದೇನಂತ ಕನ್ಸಿಡರ್ ಅದನ್ನ ಮಾಡ್ತೀವಿ, ಇದನ್ನ ಪ್ಯಾಸಿವ್ ಆಕ್ಟಿವ್ ವಾಯ್ಸ್ ಐತಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ರೇಸ್ಡ್. ಓಕೆ, ಇಲ್ಲಿ ಆಲ್ ದ ಕ್ವಾರೀಸ್ ಇಲ್ಲಿ ನೋಡ್ರಿ ಐತಿ, ಬಟ್ ಯಾರು ಮಾಡಿದಾರ, ಯಾರು ಮಾಡಿದ ಬರ್ತದ ಇಲ್ಲ. ಸೊ ಅದೇನು ಹೇಳ್ರಿ, ಇದು ಪ್ಯಾಸಿವ್ ವಾಯ್ಸ್. ಥರ್ಡ್ ಒನ್ ಇಸ್ ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಸೊ ನೋಡ್ರಿ ಫೋರ್ತ್ ಅಂತ, ಇದು ಫೋರ್ತ್ ಅವ್ರು ನೋಡ್ರಿ ಏನ್ ಮಾಡ್ಯಾರ ಹೇಳ್ರಿ, ಎರಡು ಸ್ಟೇಟ್ಮೆಂಟ್ ಅದಾವ. ಫಸ್ಟ್ ನೋಡ್ರಿ, ಕಟ್ ಏನಪ್ಪ ಇದೆ, ಆಕ್ಷನ್ ವರ್ಬ. ಸೊ ಇದನ್ನ ಯಾರ ಮಾಡಿದಾರ, ಯಾರು ಮಾಡಿದಂತ ಕೊಟ್ಟಿದ್ದಾರೆ ನೋಡ್ರಿ, ಸಬ್ಜೆಕ್ಟ್ ಆಗೈತಿ ಇಲ್ಲ. ಏನಂತಾರೆ ಹೇಳ್ರಿ, ಟ್ರೀಸ್ ಆರ್ ಬೀಯಿಂಗ್ ಕಟ್. ಸೊ ಈ ಒಂದೇ ದಿನ ಹಾಕಪ್ಪ ನಮ್ದು ಇಲ್ಲಿ ಏನ್ ಮಾಡಿಲ್ಲ, ಸಬ್ಜೆಕ್ಟ್ ಕೂಡ ಡೋರ್ ಇಲ್ಲ. ಸೊ ಇದೇನು ಹೇಳ್ರಿ, ಪ್ಯಾಸಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡ್ರಿ, ವಿ ಶಾಲ್ ಫೇಸ್ ಮೆನಿ ಪ್ರಾಬ್ಲಮ್ಸ್. ಇದ್ರಾಗ ಏನ ಮಾಡ್ತೀರಿ, ವರ್ಬ್ ಐತಿ ಇಲ್ಲಿ. ಸೊ ಇದನ್ನ ಯಾರು ಮಾಡ್ಯಾರ ಹೇಳ್ರಿ, ವಿ. ಇಲ್ಲಿ ಐತಿ ಸಬ್ಜೆಕ್ಟ್ಸ್ ಅಂದಾಗೈತಿದ. ಓಕೆ, ಡೋರ್ ಅದ ಇಲ್ಲಿ. ಸೊ ಆಟೋಮೆಟಿಕಲಿ ಇನ್ ದ ಸೆಂಟೆನ್ಸ್ ಇಫ್ ದೇರ್ ಈಸ್ ಎ ಆಕ್ಷನ್ ವರ್ಡ್, then the action done by the thing which is present in the subject ಎಷ್ಟು ಅಂದಾಗ ಐತಿ. ಸೊ ಆಟೋಮೆಟಿಕ್ಲಿ ನಾವ್ ಏನಾಗಬಹುದು, ಇದನ್ನ ಆಕ್ಟಿವ್ ವಾಯ್ಸ್ ಅಂತೇಳಿ. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ನಿಯರ್ ಫ್ಯೂಚರ್. ಓಕೆ, ಸೊ ಸೆಕೆಂಡ್ ಒನ್ ಏನಾಗತ್ತಪ್ಪ ಇಲ್ಲಿ, ಆಕ್ಟಿವ್ ವಾಯ್ಸ್. ಯಾಕೆ ಹೇಳ್ರಿ ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀನಿ ಹೇಳ್ರಿ ನಾನು. ಸೊ ನೋಡ್ರಿ ಸೆಂಟೆನ್ಸ್ ಒಳಗಡೆ ಏನೈತಪ್ಪ ಇಲ್ಲಿ, ಫೇಸ್ ವರ್ಬ್ ಐತಿ, ಇದು ಆಕ್ಷನ್ ಆಗ್ತದ. ಸೊ ಇದನ್ನ ಯಾರು ಮಾಡತ್ತಾರ, ವಿ ಅಂತ ಕೊಟ್ಟಾರ ಇಲ್ಲಿ ಸೆಕೆಂಡ್ ಪರ್ಸನ್ ಅಂತ. ಸೊ ಅದೇನ ಯಾವ ಸ್ಥಾನದಾಗ ಸಬ್ಜೆಕ್ಟ್ ಸ್ಥಾನದಾಗ ಐತಿ. ಸೊ ಡೋರ್ ಸಬ್ಜೆಕ್ಟ್ ಸ್ಥಾನದಾಗ ಇತ್ತಂದ್ರ ಸೆಂಟೆನ್ಸ್ ಯಾವಾಗಲೂ ಏನಿರ್ತೈತಿ, ಆಕ್ಟಿವ್ ವಾಯ್ಸ್ ಆಗತೈತಿ.
ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಐ ವಾಸ್ ನಾಟ್ ಇನ್ಫಾರ್ಮ್ಡ್. ಇನ್ಫಾರ್ಮ್ಡ್ ಏನಿದೆ ವರ್ಬ್ ಆಕ್ಷನ್ ಆಗೈತಿ. ಬಟ್ ನೋಡ್ರಿ ಈ ಸಬ್ಜೆಕ್ಟ್ಸ್ ಅಂದಾಗ ಏನಿಲ್ಪ, ಐ ವಾಸ್ ನಾಟ್ ಅಂದ್ರೆ ಅವ್ರು ಹೇಳಿದವರಲ್ಲಿಲ್ಲ, ಆಕ್ಷನ್ ಅವ ಯಾರು ಕೆಲಸ ಮಾಡ್ಯಾರ ಅವ ಅಲ್ಲಿಲ್ಲ. ಸೊ ಡೋರ್ ಪ್ರೆಸೆಂಟ್ ಇಲ್ಲ, ಇಲ್ಲಿ ಡೋರ್ ಇಲ್ಲ. ಸೊ ಡೋರ್ ಅಂದ್ರೆ ಇಲ್ಲಿ ಕರ್ತ ಅನ್ನೋದ ಇಲ್ಲಿ ಅಬ್ಸೆಂಟ್ ಐತಿ. ಯಾಕಂದ್ರೆ ಸಬ್ಜೆಕ್ಟ್ಸ್ ಅಂದಾಗ ಕರ್ತ ಇಲ್ಲ. ಸೊ ಇದು ಆಟೋಮೆಟಿಕ್ಲಿ ಏನಾಕೈತಿ, ಪ್ಯಾಸಿವ್ ವಾಯ್ಸ್ ಆಕೈತಿ ನೋಡಿ, ಪ್ಯಾಸಿವ್ ವಾಯ್ಸ್. ಸೊ ನೋಡ್ರಿ ಫಸ್ಟ್ ಒಂದು ಪ್ಯಾಸಿವ್ ವಾಯ್ಸ್ ಬಿಕಾಸ್ ದೇರ್ ಇಸ್ ಅಬ್ಸೆನ್ಸ್ ಆಫ್ ಡೋರ್. ಸೊ ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ಸ್ ಅಂತಕ್ಕಂದು ಸಬ್ಜೆಕ್ಟ್ಸ್ ಅಂದಾಗ ಐತಿ. ಸೊ ಅಲ್ಲಿ ಆಕ್ಷನ್ ಇರ್ತದೆ, ಯಾರು ಮಾಡ್ತಾರೆ ಆಕ್ಷನ್ ಅದನ್ನ ಸ್ಟೂಡೆಂಟ್ಸ್ ಮಾಡ್ತಿದಾರೋ. ಸೊ ಇಲ್ಲಿ ಸಬ್ಜೆಕ್ಟ್ ಒಳಗಡೆ ಡೋರ್ ಐತಿ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ದ ಸೆಂಟೆನ್ಸ್ ಇಸ್ ಇನ್ ಆಕ್ಟಿವ್ ವಾಯ್ಸ್ ಅಂತೇಳಿ. ಥರ್ಡ್ ಒನ್ ರೇಸ್ಡ್ ಮಾಡ್ಯಾರ, ಎಲ್ಲ ಎನ್ಕ್ವೈರೀಸ್ ಏನ್ ಮಾಡ್ಯಾರಪ್ಪ, ರೇಸ್ ಮಾಡ್ಯಾರ. ಯಾರಿಗೆ, ಟ್ರೈನರ್ಸ್. ಸೊ ಬಟ್ ಇದನ್ನ ಯಾರು ಮಾಡ್ಯಾರ ಅಂತ ಇಲ್ಲಿ ಮೆನ್ಷನ್ ಐತಿ, ಸಬ್ಜೆಕ್ಟ್ ಒಳಗಡೆ ಮೆನ್ಷನ್ ಇಲ್ಲ. ಇಲ್ಲಿ ಡೋರ್ ಅಬ್ಸೆಂಟ್ ಐತಿ. ಓಕೆ, ಇದು ಅಬ್ಸೆಂಟ್ ಇರೋದ್ರ ಏನಾಕೈತಿ, ಆಟೋಮೆಟಿಕ್ಲಿ ಪ್ಯಾಸಿವ್ ವಾಯ್ಸ್. ಆಮೇಲೆ ನೋಡಿ ಫೋರ್ತ್ ಒಳಗ ಕಟ್ ಅಂತಕ್ಕಂಥದ್ದು ಆಕ್ಷನ್ ವರ್ಡ್ ಇದು. ಸೊ ಈ ಆಕ್ಷನ್ ಯಾರು ಮಾಡ್ಯಾರಪ್ಪ, ಟ್ರೀಸ್ ಕಟ್ ಏನ್ ಮಾಡ್ಯಾರ, ಗಿಡಗಳನ್ನ ಕಟ್ ಮಾಡಿದಾರ. ಬಟ್ ಏನಂತಾರೆ ಹೇಳ್ರಿ, ಯಾರು ಕಟ್ ಮಾಡಿದ ಅಂತ ಐತಿ ಇಲ್ಲಿ ಸಬ್ಜೆಕ್ಟ್ ಒಳಗಡೆ ಇಲ್ಲ. ಸೊ ಸಬ್ಜೆಕ್ಟ್ ಕೂಡ ಡೋರ್ ಇಲ್ಲಿ ಕೂಡ ಇಲ್ಲ. ಸೊ ಇದು ಪ್ಯಾಸಿವ್ ವಾಯ್ಸ್ ಅಂತ ಬರ್ತೈತಿ. ಇದ್ರಾಗ ಫಸ್ಟ್ನೇ ಪ್ಯಾಸಿವ್ ವಾಯ್ಸ್. ಬಟ್ ಎರಡನೇದಾಗ ನೋಡ್ರಿ, ವಿ ಶಾಲ್ ಫೇಸ್, ಇದೇನಪ್ಪ ಆಕ್ಷನ್ ವರ್ಬ್. ಸೊ ಇಲ್ಲಿ ಏನಾಗೈತಿ, ವಿ ಅಂತೇಳಿ. ವಿ ಅಂದ್ರೆ ಏನ್ ಹೇಳ್ರಿ, ನಾವು. ಯಾರು ಮಾಡ್ಯಾರ ಇದನ್ನ, ನಾವು ಇದನ್ನ ಫೇಸ್ ಮಾಡ್ಬೇಕು. ಸೊ ಇಲ್ಲಿ ಡೋರ್ ಐತಿ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಮೆನಿ ಪ್ರಾಬ್ಲಮ್ಸ್ ಇನ್ ದ ನಿಯರ್ ಫ್ಯೂಚರ್. ಸೊ ಏನೈತಿ, ಆಕ್ಷನ್ ಐತಿ. ನೆಕ್ಸ್ಟ್ ಸಬ್ಜೆಕ್ಟ್ ಕೂಡ ಸ್ಥಾನದಾಗ ವಿ, ಡೋರ್ ಐತಿ. ಇಲ್ಲಿ ಯಾರು ಮಾಡ್ಯಾರ ಅಂತ ಕೊಟ್ಟಾರ ವಿ ಅಂತೇಳಿ. ಸೊ ಇದಕ್ಕೆ ಏನ್ ಕರಿತೀವಿ ನಾವು, ಆಕ್ಟಿವ್ ವಾಯ್ಸ್ ಆಗೈತಿ ಅಂತೇಳಿ. ಸೊ ಫಿಫ್ತ್ ಒಂದು ನೋಡ್ರಿ, ಐ ವಾಸ್ ನಾಟ್ ಇನ್ಫಾರ್ಮ್ಡ್. ಇಲ್ಲಿ ಇನ್ಫಾರ್ಮ್ಡ್ ಏನ ಆಕ್ಷನ್ ಆಗೈತಿ, ಇಲ್ಲಿ ಕೆಲಸ ಹೇಳಿದಾರ. ಬಟ್ ಇದನ್ನ ಯಾರು ಮಾಡ್ಯಾರು, ಐ ವಾಸ್ ನಾಟ್ ಇನ್ಫಾರ್ಮ್, ನಾ ಅದನ್ನ ನಿಮ್ಗೆ ಇನ್ಫಾರ್ಮ್ ಮಾಡಿಲ್ಲ. ಸೊ ಆ ಸ್ಥಾನದಾಗ ಯಾರು ಇಲ್ಲಿ ಡೋರ್ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಸ್ಥಾನದಾಗಿಲ್ಲ. ಸೊ ಇದೇನಪ್ಪ ಆಟೋಮೆಟಿಕ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ ಸಿಕ್ಸ್ತ್ ಅಂತ, ಐ ಡಿಡ್ ನಾಟ್ ಇನ್ಫಾರ್ಮ್ ಯು ಅಬೌಟ್. ಇಲ್ಲಿ ನೋಡ್ರಿ ಇನ್ಫಾರ್ಮ್ ಏನ್ ಮಾಡಿ, ನಾವು ಇನ್ಫಾರ್ಮ್ ಮಾಡಿದಾನೆ, ಇಲ್ಲಿ ಆಕ್ಷನ್ ಐತಿ ವರ್ಬ್. ಬಟ್ ಏನಾಗೈತಿ ರೀ, ಯಾರ ಅವ ಅದಾನ. ಈಗ ಎಲ್ಲಿ ಹೇಳ್ರಿ, ಸಬ್ಜೆಕ್ಟ್ ಸ್ಥಾನದಾಗನ ಅಲ್ಲಿ ಅದಾನಕ್ಕೆ ಯಾರು ಕೆಲಸ ಮಾಡಿದಾರೋ ಅಲ್ಲಿ ಇದಾರೆ, ಯಾರಪ್ಪ, ಆಯ್ ಅಂತೇಳಿ. ಸೊ ಅದೇನಿರಿ, ಡೋರ್ ಸಬ್ಜೆಕ್ಟ್ ಬಂತು. ಸೊ ಆಟೋಮೆಟಿಕ್ಲಿ ಇದೇನಾಗೈತಿ ರೀ, ಆಕ್ಟಿವ್ ವಾಯ್ಸ್ ಆಗೈತೆ, ಆಕ್ಟಿವ್ ವಾಯ್ಸ್. ಸೊ ಲಾಸ್ಟ್ ಒಂದು ನೋಡ್ರಿ, ಇಲ್ಲಿ ಇವನ್ನೆಲ್ಲ ಜಸ್ಟ್ ನಾವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಒಂದು ಏನ್ ಮಾಡ್ಯಪ್ಪ, ಕರೆಕ್ಷನ್ ಐತಿ. ಇದ್ರಾಗ ಈ ಲಾಸ್ಟ್ ಐತಿದಾಗ ಕರೆಕ್ಷನ್ ಐತಿ. ಇದು ಮೊದಲು ಹೆಂಗ್ ಕೊಟ್ಟಾರ ನೋಡ್ರಿ, ದ ಟೂ ಅಂತ ಐತಿ. ಎಷ್ಟು ಜನ ಅದಾರು, ಇಬ್ಬರು ಮಂದಿ ಪೊಲೀಸ್ ಅದಾರು. ವೇರ್ ಕಾಟ್ ಎ ಥೀಪ್ ವೆನ್ ದ ಥೀಪ್ ವಾಸ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ಜೇಲ್. ಸೊ ಇದ್ರಾಗ ಏನ್ ಚೇಂಜಸ್ ಆಗ್ಬೋದು ನೋಡ್ರಿ, ಏನ್ ವರ್ಡ್ ಮಿಸ್ಟೇಕ್ ಐತಿತ್ತು, ಏನ್ ಎರರ್ ಐತಿ ಇದ್ರಾಗ. ಓಕೆ ನೋಡ್ರಿ, ಜೇಲ್ ಅಂತಿದ್ರಿ, ಜೇಲ್ ಅಂದ್ರೆ ಪ್ರಿಸನ್ ಎಲ್ಲ ಒಂದ, ಅದೇನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ರಿ ದ ಟೂ ಅಂದ್ ಮತ್ತೆ ಆಗೈತಿ, ಇಲ್ಲಿ ಪೊಲೀಸ್ ಇದಾವ, ಮೆನ್ ಅಂತ ಬರಿಬೇಕಾಗ್ತದ. ವೇರ್ ಕಾಟ್ ಅಂದಾರ, ಅವ್ರು ಹೆಂಗ್ ಕೊಟ್ಟಾರ ಇದನ್ನ, ಆಕ್ಚುಲಿ ಪ್ಯಾಸಿವ್ದಾಗ ಮಾಡಿದಾರ. ಬಟ್ ಏನಾಗತ್ತೈತಿ, ದ ಟೂ ಪೊಲೀಸ್ ಮೆನ್ ಕಾಟ್ ಎ ಥೀಫ್. ಸೊ ನಾವು ಆಟೋಮೆಟಿಕ್ಲಿ ಏನ್ ಮಾಡಬೇಕಪ್ಪ, ವೇರ್ ಅನ್ನ ತೆಗಿಬೇಕು. ಅವಾಗ ಏನಾಗತ್ತೆ ನೋಡ್ರಿ, ದ ಟೂ ಪೊಲೀಸ್ ಮೆನ್ ಕಾಟ್ ಎ ಥೀಫ್. ನೋಡ್ರಿ ಕಾಟ್ ಅಂತಕ್ಕಂಥ ಇಲ್ಲಿ ಅವ್ರು ಕೆಲಸ ಮಾಡ್ಯಾರ. ಯಾರು ಹಿಡಿದಾರಪ್ಪ ಇಲ್ಲಿ, ಟೂ ಪೊಲೀಸ್ ಮೆನ್ ಹಿಡಿದಿದಾರ. ಸೊ ಇವಾಗ ಏನಾಗ್ತದ, ಪ್ಯಾಸಿವ್ ವಾಯ್ಸ್ ಆಗ್ತೈತಿ. ಸೊ ಅವ್ರು ಏನ್ ಮಾಡ್ಯಾರ, ನಮ್ಗೆ ಅಲ್ಲಿ ಆಕ್ಟಿವ್ ವಾಯ್ಸ್ ಆಗ್ತೈತಿ. ಬಟ್ ಅವ್ರು ಏನ್ ಮಾಡಿದಾರೆ, ಇಲ್ಲಿ ನಮ್ಗೆ ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ. ಸೊ ಈಗ ಏನಾಗೈತಿ ನೋಡ್ರಿ, ಕಾಟ್ ದ ಥೀಪ್ ವೆನ್ ದ ಥೀಪ್ ವಾಸ್ ಟ್ರೈಯಿಂಗ್, ಇಲ್ಲಿ ಆಕ್ಷನ್ ಆಗ್ತದ. ಆಮೇಲೆ ನೋಡ್ರಿ ಎಸ್ಕೇಪ್ ಅನ್ನೋದು ಇದು ಕೂಡ ಕೆಲಸ ಇದೇನ್ ಹೇಳ್ರಿ, ಇಲ್ಲಿ ಕೂಡ ಏನಾಗ್ತದೆ, ಅವ ಎಸ್ಕೇಪ್ ಆಗ್ತದೆ, ಇದು ವರ್ಕ್ ಆಗ್ತದೆ, ಇದು ಅಬ್ಜೆಕ್ಟ್ ಆಗ್ತೈತಿ, ಆಕ್ಟಿವ್ ಆಗ್ತದೆ. ಹೊಳ್ಳಿ ಫ್ರಾಮ್ ಜೇಲ್, ಎಲ್ಲಿಂದ ಇದು ಜೇಲಿಂದ ಏನ್ ಮಾಡಲ್ಪ, ಅದು ಕೂಡ ವರ್ಕ್ ಆಗ್ತದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು, ಆಟೋಮೆಟಿಕ್ಲಿ ಇದಾಗ ಏನ್ ಕೊಟ್ಟಾಗಬೇಕು, ನಾವು ವೇರ್ ಅಂತಂಗ ಅದು ತೆಗಿಬೇಕಂತ. ಸೊ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಈ ರೀತಿ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರ. ಇದನ್ನ ನಾವ್ ಏನ್ ಮಾಡ್ಬೇಕು, ಕೊಟ್ಟಿದ ಸೆಂಟೆನ್ಸ್ ಏನೈತಪ್ಪ, ಆಕ್ಟಿವ್ ವಾಯ್ಸ್ ಆಯ್ತು ಏನ್ ಪ್ಯಾಸಿವ್ ವಾಯ್ಸ್ ಆಯ್ತು ಅಂತೇಳಿ ಐಡೆಂಟಿಫೈ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ, ಈಗ ನೋಡ್ರಿ
ಇದಕ್ಕಿಂತ ಮುಂಚೆ ಏನೈತಿ ಸೆಂಟೆನ್ಸ್ ಒಳಗಡೆ ನಾನು ನಿಮ್ಗೆ ಫಸ್ಟ್ಗೆ ಹೇಳಿದ್ದೀನಿ. ಸೆಂಟೆನ್ಸ್ ಒಳಗಡೆ ಏನಂತ ಹೇಳಿದ್ದೆಪ್ಪ, ಎರಡು ಪಾರ್ಟ್ ಇರ್ತದ ಸ್ಟ್ರಕ್ಚರ್ ಅದ. ಒಂದನೇದು ಸಬ್ಜೆಕ್ಟ್ ಬಗ್ಗೆ ಈಗ ನೋಡಿದ್ವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರೆಡಿಕೇಟ್ ಅಂತ. ಪ್ರೆಡಿಕೇಟ್ ನೋಡ್ರಿ, ಇದು ಪ್ರೆಡಿಕೇಟ್ ಅಂದ್ರೆ ಏನು ಬರ್ತೈತೆ ನೋಡ್ರಿ. ಪ್ರೆಡಿಕೇಟ್ ಅದ್ರಾಗ ನೋಡ್ರಿ, ಪ್ರೆಡಿಕೇಟ್ ಒಳಗೆ ಏನೇನು ಬರ್ತಾವು. ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿದ್ನಿ, ಸೆಂಟೆನ್ಸ್ ಇದೆ, ಎರಡು ಭಾಗ ಬರ್ತಾವ. ಆಮೇಲೆ ಪ್ರೆಡಿಕೇಟ್ ಒಳಗ ಎರಡು ಭಾಗ, ಒಂದನೇದು ವರ್ಬ್ ಒಂದು ಬರ್ತೈತಿ, ಎರಡನೇದು ಆಬ್ಜೆಕ್ಟ್. ನೋಡ್ರಿ ಇಲ್ಲಿ ಜಸ್ಟ್ ನಾವು ಬೇಸಿಕ್ ಕಾಂಪೋನೆಂಟ್ ಏನಪ್ಪಾ ಸೆಂಟೆನ್ಸ್ ಅಂದ್ರೆ, ಸೆಂಟೆನ್ಸ್ ಒಳಗಡೆ ಏನೇನು ಬರ್ತೈತಿ ಅಂದ್ರೆ ನಮ್ಗೊಂದು ಸ್ಟ್ರಕ್ಚರ್ ಸಿಗ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ನೇದು ಒಂದು ಬಂದ್ಬಿಟ್ಟು ಏನೈತಿ, ಸಬ್ಜೆಕ್ಟ್ ಐತಿ ಟಫ್ ಆಗಿ ನೋಡ್ರಿ. ನೆಕ್ಸ್ಟ್ ಏನ್ ಬರ್ಬೋದು ಇಲ್ಲಿ, ವರ್ಬ್ ಪ್ಲಸ್ ಆಬ್ಜೆಕ್ಟ್. ನೋಡ್ರಿ ಒಂದು ಪ್ಯಾಟರ್ನ್ ಬರ್ತಾ ಐತಿ ಇಲ್ಲಿ. ಸೊ ಈಸಿಯಾಗಿ ಒಂದು ಪ್ಯಾಟರ್ನ್ ಸಿಕ್ತು ನಮ್ಗೆ. ಒಂದು ಸೆಂಟೆನ್ಸ್ ಒಳಗೆ ಏನು ಇರ್ತೈತಪ್ಪ ಅಂದ್ರೆ ಮೇನ್ ಅಂದ್ರೆ ಸಬ್ಜೆಕ್ಟ್ ಇರ್ತೈತಿ ಪ್ಲಸ್ ವರ್ಬ್ ಇರ್ತೈತಿ ಪ್ಲಸ್ ಆಬ್ಜೆಕ್ಟ್ ಇರ್ತೈತಿ. ನೋಡ್ರಿ ವರ್ಬ್ ಅಂದ್ರೆ ಏನಪ್ಪಾ ಮೀನಿಂಗ್ ಏನ ವರ್ಬ್ದ ಹಿಂದಿ ಒಳಗೆ ನೋಡಿದ್ರೆ ಏನು ಬರ್ತೈತಿ ನೋಡ್ರಿ, ವರ್ಬ್ ಮೀನಿಂಗ್ ಕ್ರಿಯಾ ಅಂತ ಬರ್ತೈತಿ, ಕ್ರಿಯಾ. ಇಲ್ಲಿ ಆಬ್ಜೆಕ್ಟ್ ಅದ ಕರ್ಮ ಅಂತ. ಇಲ್ಲಿ ನೋಡ್ರಿ ಒಂದ್ ವೇಳೆ ಇವ್ನ ಎರಡು ಕೂಡ್ಸ್ಬೋದ್ರೆ ನೋಡ್ರಿ ಏನಾಕೈತಿ ಅದು, ಜಸ್ಟ್ ರೀಡ್ ಮಾಡ್ರಿ ಏನಾಗ್ಬೋದು ನೋಡ್ರಿ. ಮೋಸ್ಟ್ ಡಿಫಿಕಲ್ಟ್ ವರ್ಡ್ ಅಂದ್ರೆ ದಿ ಡೇಂಜರಸ್ ವರ್ಡ್ ಕ್ರಿಯಾಕರ್ಮ ಅಂತ ಮಾಡ್ತಾರ ಅಂತಾರಲ್ಲ. ದ ಮೀನಿಂಗ್ ಏನಾಗೈತಿ ಅಂದ್ರೆ ಕ್ರಿಯಾಕರ್ಮದ ಬಹುತ್ ಗಲ್ತ್ ಹೋಗ್ತಾರೆ ಅಂದ್ರೆ ಜಾಸ್ತಿ ಇದಾಗೈತಿ ಅದು ಹಾರ್ಡ್ ವರ್ಡ್. ಸೊ ನೋಡ್ರಿ ಕ್ರಿಯಾ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತೈತಿ. ವರ್ಬ್ ಈಗ ಜಸ್ಟ್ ನೋಡಿ ನಾವು ಅಬ್ಸರ್ವ್ ಮಾಡಿದ್ವಿ. ಏನಪ್ಪಾ ವರ್ಬ್ ಅಂದ್ರೆ ಇಟ್ಸ್ ಆಕ್ಷನ್, ಇಟ್ಸ್ ಸೇಸ್ ಅಬೌಟ್ ದಿ ಆಕ್ಷನ್ ಅಂತೇಳಿ. ಸೊ ನೋಡ್ರಿ ಒಂದು ಸೆಂಟೆನ್ಸ್ ಒಳಗಡೆ ಆಬ್ಜೆಕ್ಟ್ ನಾವು ಹೆಂಗೆ ಫೈಂಡ್ ಮಾಡಬೇಕು. ಸೊ ಆಬ್ಜೆಕ್ಟ್ ಫೈಂಡ್ ಮಾಡ್ಬೇಕಂದ್ರೆ ಏನು ರೂಲ್ ಅದ ನಾವು ಅದನ್ನ ಜಸ್ಟ್ ಈಗ ಓದಿ ನೋಡಿ. ಆಬ್ಜೆಕ್ಟ್ ನಾವು ಹೆಂಗೆ ಅಬ್ಸರ್ವ್ ಮಾಡ್ಬೇಕು ಇದ್ರಾಗ ಒಂದು ಸೆಂಟೆನ್ಸ್ ಒಳಗಡೆ. ನೋಡ್ರಿ ಈಗ ಒಂದ ಏನ್ ಕೊಟ್ಟಿದ್ದಾರೆ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎಕ್ಸಾಂಪಲ್ಸ್ ಕೆಲವೊಂದು. ಫಸ್ಟ್ ಒನ್, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಬಾಯ್ಸ್ ಫ್ಲೈ ಕೈಟ್ಸ್, he laughed loudly, my friend is sleeping in his room, the boy jumped into the river, Sika danced in the party yesterday. ಸೊ ನೋಡಿ ಇಲ್ಲಿ ಎಷ್ಟೊಂದು 6 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಜಸ್ಟ್ ಅಬ್ಸರ್ವ್ ಮಾಡ್ರಿ ಯಾವ್ದು ಆಬ್ಜೆಕ್ಟ್ ಇದಾಗ ಆಗ್ತೈತಿ. ನಮ್ಮ ಪ್ಯಾಟರ್ನ್ ಏನಪ್ಪ ಅದು ಆಕ್ಚುಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಇರ್ತೈತಿ. ಸೊ ನೋಡ್ರಿ ಒಂದು ಸೆಂಟೆನ್ಸ್ ಒಳಗೆ ಆಬ್ಜೆಕ್ಟ್ ಯಾವ್ದೈತೆ ಅಂತ ಕಂಡು ಹಿಡ್ಬೇಕಂದ್ರೆ ಏನೇನು ಬೇಕು. ಸೊ ಮೇನ್ ನಮ್ಗೇನು ಇದಕ್ಕೆ ಹಿಂದೆ ರೂಲ್ಸ್ ಐತಿ ಫಸ್ಟ್ ನಾವು ನೋಡ್ಬೇಕು ನೋಡ್ರಿ. ಜಸ್ಟ್ ಹೇಳ್ತೀನಿ ಇಂಟ್ರೊಡಕ್ಷನ್ ಟು ಆಬ್ಜೆಕ್ಟ್. ನೋಡ್ರಿ ಆಬ್ಜೆಕ್ಟ್ ಯಾವ ರೀತಿ ಐಡೆಂಟಿಫೈ ಮಾಡಬೇಕು. ಫಸ್ಟ್ ನೋಡ್ರಿ ಸೆಂಟೆನ್ಸ್ ಒಳಗಡೆ ಏನೈತಪ್ಪ ನಾವು ಆಕ್ಷನ್ ಐತೆ ನೋಡ್ಬೇಕು. ಓಕೆ, ಆಕ್ಷನ್ ಅಂದ್ರೆ ವರ್ಬ್ ಯಾವ್ದೈತೆ ಅಂತ ನೋಡ್ಬೇಕು. ಫಸ್ಟ್ ನೋಡಿದ್ರಾಗ ಯಾವ್ಯಾವ ಬರ್ತಾವ ಅದ್ರಾಗ ಕೊಟ್ಟಿದ್ರೆ ಎಕ್ಸಾಂಪಲ್ದಾಗ. ನೋಡಿ ಆಕ್ಷನ್ ಯಾವ್ದೇನು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಆದ್ಮೇಲೆ ಇಲ್ಲಿ ಸಬ್ಜೆಕ್ಟ್ ಇರ್ತದೆ. ಸಬ್ಜೆಕ್ಟ್ ಪ್ಲಸ್ ಇದನ್ನ ಕೂಡಿಸ್ಕೋಬೇಕು. ಕೂಡಿಸಿ ನಾವು ಮುಂದೆ ಏನು ಕ್ವಶನ್ ಕೇಳ್ಬೋದು, ಕ್ಯಾ ಅಂತ ಕೇಳ್ಬೋದು, ಅಥವಾ ಹೂಮ್, ವಾಟ್ ಆರ್ ಹೂಮ್ ಅಂತೇಳಿ ಕೇಳ್ಬೋದು. ಹೂಮ್ ಕೌನ್, ಹೌದು ಹೂಮ್ ಕೌನ್ ಅಂತೇಳಿ ಕೌನ್ ಅಂತ ಬರ್ತೈತಿ. ನೋಡಿ ಸಬ್ಜೆಕ್ಟ್ ಪ್ಲಸ್ ಆಕ್ಷನ್ ಎರಡೂ ಸೇರಿಸಿ ನಾವಲ್ಲಿ ಏನು ಕ್ವಶನ್ ಕೇಳಬೇಕು,
ಕ್ಯಾ ಅವ್ರ ಕೌನ್ ಅಂತ ಕೇಳ್ಬೇಕು. ಇದನ್ನ ನಾವು ಕ್ವಶನ್ಸ್ ಕೇಳಿದ್ವಿ ಅಂದ್ರೆ ಅದಕ್ಕೆ ನಮ್ಮ ಮುಂದೆ ಉತ್ತರ ಸಿಕ್ತಪ್ಪ ಅಂತ ಸೆಂಟೆನ್ಸ್ ಒಳಗಡೆ ಅವಾಗ ಏನಾಗ್ತದ ಅಲ್ಲಿ ಆಬ್ಜೆಕ್ಟ್ ಐತೆ ಅಂತ ಗೊತ್ತಾಗ್ತದ. ಒಂದು ವೇಳೆ ಸಬ್ಜೆಕ್ಟ್ ಪ್ಲಸ್ ಆಕ್ಷನ್ ಇಲ್ಲಿ ಏನಾಗಿರ್ತದೆ, ಆಕ್ಷನ್ ಅಂದ್ರೆ ಡೋರ್ ಇರ್ತದ. ಡೋರ್ ಯಾವ ಪ್ಲೇಸ್ನಾಗ ಪ್ರೆಸೆಂಟ್ ಇರ್ತದಪ್ಪ ಇಲ್ಲಿ, ಸೊ ಸಬ್ಜೆಕ್ಟ್ ಪ್ಲೇಸ್ನಾಗ ಇರ್ತೈತಿ. ಓಕೆ, ಫಸ್ಟ್ ಅಬ್ಸರ್ವ್ ಏನ್ ಮಾಡ್ಬೇಕು, ಸೆಂಟೆನ್ಸ್ ಒಳಗಡೆ ಆಕ್ಷನ್ ಯಾವ್ದು ಅಂತ ನೋಡೋದು. ಆ ಆಕ್ಷನ್ ಏನಾಗತ್ತೇವ್ರಿ, ಡೋರ್ ಸಬ್ಜೆಕ್ಟ್ ಪ್ಲೇಸ್ನಾಗ ಐತೇನ. ಇದೇ ಹೇಳಿದ್ನ ನಿಮ್ಗೆ ಫಸ್ಟ್ ರಾಮ ಅಂತ ಹೇಳಿದ್ನ ನೋಡಿದ್ರಿ, ಆ ಸಬ್ಜೆಕ್ಟ್ ಪ್ಲೇಸ್ನಾಗ ಐತೆ ಅಂತ ನೋಡ್ತೀವಿ. ಓಕೆ, ಇವ್ನ ಎರಡು ಕೂಡಿಸಿ ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಬ್ಜೆಕ್ಟ್ ಪ್ಲೇಸ್ನಾಗ ಡೋರ್ ಇತ್ತಂದ್ರ ಕರ್ತ ಅಥವಾ ಕರ್ತ ಅಂತಕ್ಕದ್ದು ಸಬ್ಜೆಕ್ಟ್ ಪ್ಲೇಸ್ನಾಗ ಇತ್ತಂದ್ರ ಅವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಇವ್ನ ಎರಡು ಕೂಡಿಸ್ಕೊಂಡ ಮುಂದ್ ನಾವು ಕ್ವಶನ್ ಏನ್ ಕೇಳ್ಬೇಕು, ಕ್ಯಾ ಅವ್ರ ಕೌನ್ ಅಂತ ಕೇಳ್ಬೇಕು ನೋಡ್ರಿ. ಈ ಕ್ಯಾ ಅವ್ರ ಕೌನ್ ಅಂತ ಕೇಳಿದ್ರೆ ನಮ್ಗೆ ಆನ್ಸರ್ ಬಂತಂದ್ರ, ಆನ್ಸರ್ ಇತ್ತಂದ್ರ ಅಲ್ಲಿ ಏನಾಗ್ತದಪ್ಪ ಅಂದ್ರ ನಮ್ಗ ಆ ಸೆಂಟೆನ್ಸ್ ಒಳಗಡೆ ಇರ್ತೈತಿ ಆಬ್ಜೆಕ್ಟ್ ಇರ್ತೈತಿ. ಏನ್ ಹೇಳ್ರಿ, ಆಬ್ಜೆಕ್ಟ್. ಓಕೆ ನೋಡ್ರಿ, ಒಂದ್ ವೇಳೆ ನೆಗೆಟಿವ್ ಹೋಗ್ರಿ, ಒಂದ್ ಇನ್ ಕೇಸ್ ಆಕ್ಷನ್ ಇತ್ತು ಅಲ್ಲಿ ಏನಿರ್ತೈತಿ ಕಹಾ, ಅದ್ರ ಉತ್ತರ ಸಿಕ್ತಪ್ಪ ನಮ್ಗ. ಕಹಾ, ಕಿತನಿ ಬಾರ್ ಅಥವಾ ಕೈಸೆ, ಆಮೇಲೆ ಕಿಸ್ಸೆ ಅಂತ ಇವು ಏನಾರು ಉತ್ತರ ಸಿಕ್ಕಪ್ಪ ಅಂದ್ರ ಇದೇನಾಕೈತಿ ನೋಡ್ರಿ. ಆಕ್ಚುಲಿ ಎದುರುಗಡೆ ಬರ್ತೈತಿ, ಮುಖ್ಯವಾಗಿ ಎಡ್ವರ್ದಾಗ ಬರ್ತಾವ. ಎಡ್ವರ್ಡ್ ಬಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ ನೋಡ್ರಿ. ಎಡ್ವರ್ಪ ಅಂದ್ರ ಇಟ್ ಸೇಸ್ ಅಬೌಟ್ ದ ಆಕ್ಷನ್ ಅಂದ್ರೆ ಏನ್ರಿ, ವರ್ ಬಗ್ಗೆ ಹೆಚ್ಚಿನ ಬಗ್ಗೆ ಹೇಳ್ಕೋತ ಹೋಗ್ತೈತಿ. ಅದು ಏನಾಗ್ತದ ಮುಂದ ಅಂತ ಇರ್ತೈತಿ ನೋಡಿ. ಈ ಜಸ್ಟ್ ನೋಡ್ರಿ ಆಬ್ಜೆಕ್ಟ್ ಬಗ್ಗೆ ನಮಗೆ ಗೊತ್ತಾಗಬೇಕಾಗಿತ್ತು, ಫಸ್ಟ್ ಆಕ್ಷನ್ ನೋಡ್ಕೋಬೇಕು. ಆಕ್ಷನ್ ವರ್ಡ್ ಏನಾಕೈತಿ, ಡೋರ್ ಐತಿರೋ, ಸಬ್ಜೆಕ್ಟ್ ಕೂಡ ಡೋರ್ ಐತಿಲೋ ಅಂತೇಳಿ ಡೋರ್ ಇತ್ತು. ಸೊ ಏನಾಕೈತಿವ್ರಿ, ಅದ ಉತ್ತರ ನಾವೇನು ಮುಂದೆ ಕೇಳ್ಕೋಬೇಕು, ಕ್ಯಾ ಅಥವಾ ಕೌನ್, ಯಾರು ಮಾಡ್ತಾರೋ ಅಥವಾ ಯಾರು ಹೂಮ್ ಯಾರು ಮಾಡ್ತಾರ ಅದ ಆನ್ಸರ್ ಸಿಕ್ತು. ಇದಾಕೈತಿ, ಇದೇನಾಕೈತಿ ನಮ್ದು ಇದು ಆಬ್ಜೆಕ್ಟ್ ಆಕೈತಿ. ಇನ್ ಕೇಸ್ ಇವು ಎರಡು ಆನ್ಸರ್ ಸಿಗ್ಲಿರಪ್ಪ ಅಂದ್ರೆ ನಮ್ಗೆ ಏನ್ ಸಿಗ್ತಾವಲ್ಲಿ, ಕಹಾ ಅಂತ ಕೇಳ್ಬೋದು, ಕಿತ್ನಿ ಅಂತ ಕೇಳ್ಬೋದು, ಕಿತ್ನಿ ಬಾರ್ ಅಂತ ಕೇಳ್ಬೋದು, ಕೈಸೆ ಅಂತ ಕೇಳ್ಬೋದು ಅಥವಾ ಕಿಸ್ಸೆ ಕೇಳ್ಬೋದು. ಇದು ಉತ್ತರ ನಮ್ಗೆ ಸಿಕ್ತಪ್ಪ ಅಂದ್ರೆ ಏನಪ್ಪ ಅವು ಎಡ್ವರ್ ಬಂತ. ನೋಡ್ರಿ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇದಕ್ಕೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಪ್ರೀವಿಯಸ್ ಎಕ್ಸಾಂಪಲ್ ನೋಡ್ರಿ, ನಮ್ದು ಕೊಟ್ಟಾರ ನೋಡ್ರಿ. ಈಗ ಏನೈತಿ, ಫೈಂಡ್ ದ ಆಬ್ಜೆಕ್ಟ್ಸ್ ಆಫ್ ದಿಸ್ ಸೆಂಟೆನ್ಸ್. ಏನಂತ ನೋಡ್ರಿ ಇಲ್ಲಿ, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇದ್ರಾಗ ಏನ್ರಿ, ಫ್ಲೈ ಆಕ್ಷನ್, ಇದು ಕೂಡ ಫ್ಲೈ ಏನಾಕೈತಿ ಇಲ್ಲಿ ಆಕ್ಷನ್ ಆಗೈತಿ, ವರ್ಬ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಲಾಫ್ ಕೂಡ ಬರ್ತೈತಿ ವರ್ಬ್ ದ. ಇಲ್ಲಿ ಸ್ಲೀಪಿಂಗ್ ಅಂತಂಗ ಬರ್ತದ. ಇಲ್ಲಿ ನೋಡ್ರಿ ಜಂಪ್ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಡ್ಯಾನ್ಸ್. ಓಕೆ, ಇಲ್ಲಿ ನೋಡ್ರಿ ಇದ್ರಾಗ ಅಬ್ಜೆಕ್ಟ್ ಯಾವ್ದಪ್ಪ, ಅಬ್ಜೆಕ್ಟ್ ಆಕೈತಿ ಇಲ್ಲಿ ನೋಡ್ರಿ. ಫಸ್ಟ್ ಇಲ್ಲಿ ಅಂದ್ರೆ ಫ್ಲೈ ಐತಿ, ಯಾರು ಫ್ಲೈ ಮಾಡ್ತಾವ, ಬರ್ಡ್ಸ್ ಫ್ಲೈ ಆಗತ್ತಾವು. ಸೊ ಇದು ಸಬ್ಜೆಕ್ಟ್, ಇಲ್ಲಿ ಡೋರ್ ಐತಿ. ಓಕೆ, ಇಲ್ಲಿ ಅಂತ ಹೇಳೋರ ಮುಂದೆ ಇವ್ ಎರಡು ಕೂಡಿಸಿ ನಾವು ಸಬ್ಜೆಕ್ಟ್ ಪ್ಲಸ್ ಏನ್ ಹೇಳ್ರಿ ಆಕ್ಷನ್ ಕೂಡಿಸಿದಾಗ ಮುಂದೆ ಏನು ಉತ್ತರ ಬರಬೇಕು, ಕ್ಯಾ ಅಥವಾ ಕೌನ್ ಹೂಮ್ ಅಂತೇಳಿ. ಇಲ್ಲಿ ಐತಿ ನೋಡ್ರಿ, ಇನ್ ದ ಸ್ಕೈ ಐತಿ. ಸೊ ಇದೇನ್ ಹೇಳ್ತೈತಿ ಹೇಳ್ರಿ, ಇಲ್ಲಿ ಬರ್ಡ್ಸ್ ಎಲ್ಲಿ ಹಾರತ್ತವಪ್ಪ, ಕಹಾ ಪರ್ ಅಂದ್ರೆ ಎಲ್ಲಿ ಹಾರತ್ತವ ಅಂತ ಹೇಳ್ತಾರೋ, ಎಲ್ಲಿ ಸ್ಕೈ ಒಳಗಡೆ. ಸೊ ಇದು ಆಟೋಮೆಟಿಕ್ ಏನಾಗತ್ತೆ ಹೇಳ್ರಿ, ಎಡ್ವರ್ಬ್ ಆಗ್ತೈತಿ. ಏನ್ ಮಾಡೈತಿ ನೋಡ್ರಿ, ಇಲ್ಲಿ ಫ್ಲೈ ಹಾರಾಯ್ತಿ, ಇದ್ರ ಬಗ್ಗೆ ಎಲ್ಲಿ ಹಾರತ್ತೆ ಅಂತ ಹೇಳ್ತಿದ್ರು, ಕಹಾ ಪರ್ ಇದ್ರ ಉತ್ತರ ಏನ್ರಿ, ಎಲ್ಲಿ ಅಂತ ಬಂತು. ಎಲ್ಲಿ ಅಂತ ಬಂತಂದ್ರೆ ಏನಾಗತ್ತೆ ಹೇಳ್ರಿ, ಇದ್ರ ಬಗ್ಗೆ ಏನ್ ಮಾಡೈತಿ, ವರ್ಬ್ ಬಗ್ಗೆ ಇಲ್ಲಿ ಹೇಳ್ತಾ ಐತಿ ಇನ್ ದ ಸ್ಕೈ ಅಂತ ಹೇಳಿ. ಸೊ ಇದು ಆಟೋಮೆಟಿಕ್ಲಿ ಏನಕ್ಕಪ್ಪ ನಮ್ಗಿದ ಎಡ್ವರ್ಬ್ ಆಗ್ತದ. ಸೊ ಇದೇ ರೀತಿ ನೋಡಿ, ಇಲ್ಲಿ ಬಾಯ್ಸ್ ಫ್ಲೈ, ಹುಡುಗರು ಏನ್ ಮಾಡತಾವ ಇಲ್ಲಿ, ಕೈಟ್ಸ್ ಅಂದ್ರೆ ಏನ್ರಿ, ಪತಂಗಗಳನ್ನ ಏನ್ ಮಾಡ್ತಾರ, ಹಾರ್ಸಾಕ್ತಾರ. ಕ್ಯಾ ಏನ್ ಮಾಡ್ತಾರ ಇವರು, ಕೈಟ್ಸ್ ಹಾರ್ಸತ್ತಾರ. ಸೊ ಆಟೋಮೆಟಿಕ್ಲಿ ಏನಪ್ಪ ಇದು ನಮ್ ಉತ್ತರ ಏನ್ ಸಿಕ್ತು, ಏನ್ ಹಾರ್ಸತ್ತಾರ ಅಂತ ಸಿಕ್ಕೈತಿ. ಏನ್ ಹಾರ್ಸದಪ್ಪ ಅವರು, ಪತಂಗ ಹಾರ್ಸತ್ತಾರ. ಸೊ ಇದೇನ್ರಿ ಇದರಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್. ಅರ್ಥ ಆಯ್ತು ನೋಡ್ರಿ. ಬಾಯ್ಸ್ ಫ್ಲೈ ಅನ್ನೋದು ಆಕ್ಷನ್. ಸೊ ಯಾರು ಮಾಡ್ತಾರ ಹೇಳ್ರಿ, ಬಾಯ್ಸ್. ಅದು ಕೂಡ ಇಲ್ಲಿ ಐತಿ, ಸಬ್ಜೆಕ್ಟ್ ಒಳಗಡೆ ಐತಿ. ಇಲ್ಲಿ ಡೋರ್ ಐತಿ. ಸೊ ನಮ್ ರೂಲ್ಸ್ ಏನೈತಿ ನೋಡ್ರಿ, ಇಲ್ಲಿ ಆಕ್ಷನ್ ಇರ್ಬೇಕು, ಡೋರ್ ಯಾವ ಸ್ಥಾನದಾಗ ಇರ್ಬೇಕು ಹೇಳ್ರಿ, ಕರ್ತ ಯಾವ ಜಾಗದಾಗ ಇರ್ಬೇಕಪ್ಪ,
ಸಬ್ಜೆಕ್ಟ್ ಸ್ಥಾನದಾಗ ಐತಿ. ಹೌದು, ಸಬ್ಜೆಕ್ಟ್ ಸ್ಥಾನದಾಗ ಇವ್ನ ಎರಡು ಕೂಡಿಸಿ ನಾವೇನ್ ಮಾಡ್ಬೇಕು, ಅದ್ರ ಕ್ವಶನ್ ನಾವೇನ್ ಕೇಳ್ಬೇಕು, ಕ್ಯಾ ಅಥವಾ ಕೌನ್ ಅಂತ ಕೇಳ್ಬೇಕು. ಸೊ ನಮ್ಗೆ ಅಲ್ಲಿ ಏನ್ ಬಂದೈತಿ ನೋಡ್ರಿ, ಏನ್ ಮಾಡತ್ತಾರಪ್ಪ ಇವ್ರು ಬಾಯ್ಸ್, ಪತಂಗ್ ಗಾಳಿಪಟ ಏನ್ ಮಾಡತ್ತಾರಪ್ಪ, ಆಡ್ಸಕ್ತಾರ. ಸೊ ಇದೇನ್ ಹೇಳ್ರಿ, ಆಬ್ಜೆಕ್ಟ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಲಾಫ್ಟ್. ಇದು ಕೂಡ ಆಕ್ಷನ್. ಸೊ ಯಾರು ಮಾಡತ್ತಾರ ಹೇಳ್ರಿ, ಈ ಸಬ್ಜೆಕ್ಟ್ ಜಾಗದಾಗ ಐತಿ, ಇದು ಡೋರ್ ಐತಿ. ಬಟ್ ನೋಡ್ರಿ ಇಲ್ಲಿ ಏನಾತ, ನಾವು ಲವ್ಲಿ ಅಂತ ಹೇಳ್ತಾನ, ಅವ್ರು ಏನ್ ಮಾಡತ್ತ, ನಾವು ಈ ಲಾಫ್ಟ್ ನಗಾತಾನ. ಹೆಂಗ ಹೇಳ್ರಿ, ಜೋರ ನಗಾತಾನ. ಸೊ ಇದೇನ್ ಮಾಡ್ತೇವ್ರಿ, ವರ್ಕ್ ಬಗ್ಗೆ ಹೇಳಿತದ. ಸೊ ಇದಕ್ಕೂ ಕೂಡ ಏನಪ್ಪ ಇದ, ಅಡ್ವರ್ಬ್. ಓಕೆ, ಏನ್ ನೋಡ್ರಿದ, ಇದು ಕೂಡ ಅಡ್ವರ್ಬ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಇದ್ರಾಗ ನೆಕ್ಸ್ಟ್ ಲೈನ್ ದಾಗ, ನೆಕ್ಸ್ಟ್ ಕ್ವಶನ್ ದಾಗ, ಮೈ ಫ್ರೆಂಡ್ ಈಸ್ ಸ್ಲೀಪಿಂಗ್. ಇದು ಏನ್ ಹೇಳ್ರಿ, ವರ್ಬ್. ಸೊ ಯಾರು ಇಲ್ಲಿ ಸಬ್ಜೆಕ್ಟ್ ಆದಾಗ ಐತಿ, ಇಲ್ಲಿ ಡೋರು ಕೂಡ ಐತಿ. ಏನಪ್ಪ, ಯಾರ, ಮಾಯ್ ಅಂತೇಳಿ, ನಾನ್ ಅಂತೇಳಿ. ಸೊ ಇಲ್ಲಿ ಏನಾಗೈತಿ, ಇವ್ ಕೆಲ್ಸದ ಬಗ್ಗೆ ಹೇಳ್ತಿದೆ. ಸೊ ಡೋರು ಸಬ್ಜೆಕ್ಟ್ ಅಂದಾಗ ಐತಿ. ಬಟ್ ಅವ್ ಎಲ್ಲಿದ, ನೀವು ಎಲ್ಲಿ ಮನೆಗೆ, ನಾವು ಹಿಂದೆ ಕಹಾ ಪರ್ತ್ ಕೇರ್, ಕ್ಯಾ ಅಂತ ಸಿಕ್ಕಿಲ್ಲ ನಮ್ಗೆ ಗೊತ್ತಿರ, ಯಾರಂತ ಕೇರು ಇಲ್ಲ. ಸೊ ಅವ್ನು ಈ ಸ್ಲೀಪಿಂಗ್ ಅನ್ನೋದು ಮಲಗಿದಾನೆ, ಎಲ್ಲಿ ಮಲಗಿದಾನೆ ಅಂತ ಮುಂದಿಂದ ಆನ್ಸರ್ ಕೊಡ. ಸೊ ಇನ್ ಈಸ್ ರೂಮ್ ಅಂತೇಳಿ. ಸೊ ಇದು ಕೂಡ ಏನಾಗ್ತೈತಿ, ಅಡ್ವರ್ಬ್ ಆಗ್ತದೆ. ಸೊ ಅಡ್ವರ್ಬ್ ಮೀನಿಂಗ್ ಏನಪ್ಪಾ ಆಕ್ಚುಲಿ ನೋಡ್ರಿ, ಇಟ್ಸ್ ಸೇಸ್ ಮೋರ್ ಅಬೌಟ್ ದಿ ವರ್ಬ್. ಸೊ ವರ್ಬ್ ಬಗ್ಗೆ ಹೇಳ್ತಕ್ಕಂಥ ಅದಕ್ಕೆಪ್ಪ ಇನ್ ಈಸ್ ರೂಮ್ ಅಂತ. ಸೊ ಆಟೋಮೆಟಿಕ್ಲಿ ಅದು ಅಡ್ವರ್ಬ್ ಆಗ್ತದೆ. ನೋಡ್ರಿ, ಮತ್ತೆ ಇದು ಬಾಯ್ಸ್ ಜಂಪ್ಡ್, ಇದು ವರ್ಬ್ ಆಕ್ಷನ್. ಯಾರು ಮಾಡ್ಯಾರ ಇಲ್ಲಿ, ಬಾಯ್ಸ್ ಸಬ್ಜೆಕ್ಟ್ ಇದೆ, ಅಲ್ಲಿ ಐತಿ ಡೋರು ಐತಿ. ಬಿಕಾಸ್ ಸಬ್ಜೆಕ್ಟ್ ಪ್ಲೇಸ್ನಾಗ ಯಾರು ಮಾಡ್ಯಾರ ಐತಿ ಇದ್ರಾಗ. ಸೊ ಅವ್ರು ಎಲ್ಲಿ ಮಾಡ್ರು, ಇನ್ ಟು ದ ರಿವರ್. ಇದು ಏನ್ ಕೊಡಿ ನೋಡ್ರಿ, ಕಹಾ ಎಲ್ಲಿಪ್ಪ ಅದು, ಎಲ್ಲಿ ಅಂತ ಕ್ಯಾರ, ಎಲ್ಲಿ ಅಂತ ಉತ್ತರ ಸಿಗತ್ತೆ ನಮ್ಗೆ. ಎಲ್ಲಿ ಹೋಗ್ಯಾರ ಜಂಪ್ ಮಾಡ್ಯಾರ ಅವರು, ರಿವರ್ ಒಳಗೆ ಜಂಪ್ ಮಾಡ್ಯಾರ. ಸೊ ಇದು ಕೂಡ ಏನಾಗ್ತದೆ, ಅಡ್ವರ್ಬ್ ಆಗ್ತದ. ಸೊ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಫೈನಲ್ ಒನ್, ಸಿಕ್ಕ ಅಥವಾ ಯಾರೋ ಒಬ್ರು ಇರ್ಬೋದು ನೋಡ್ರಿ, ಸಂಗೀತ ಅಂತ ಇರ್ತೈತಿ. ಸಂಗೀತ ಡ್ಯಾನ್ಸ್ ಇನ್ ದ ಪಾರ್ಟಿ ಎಸ್ಟರ್ಡೇ. ನೋಡ್ರಿ ಇದ್ರಾಗ ನೋಡ್ರಿ, ಈ ವರ್ಡ್ ಈ ಲಾಸ್ಟ್ ನೋಡ್ರಿ, ಇದ್ರಾಗ ಡ್ಯಾನ್ಸ್, ಡ್ಯಾನ್ಸ್ ಅಂತಕ್ಕಂಥದ್ದು ವರ್ಬ್. ಸೊ ಯಾರು ಮಾಡ್ಯಾರ ಇಲ್ಲಿ, ಸಂಗೀತ ಮಾಡಿದ. ಸೊ ಇದು ಕೂಡ ಏನಂತ ಸಬ್ಜೆಕ್ಟ್ ಐತಿ, ಪ್ಲಸ್ ಇಲ್ಲಿ ಏನಾಗತ್ತಪ್ಪ, ಡೋರ್ ಕೂಡ ಐತಿ. ಸೊ ಡೋರ್ ಇಲ್ಲಿ ಏನಾಗೈತಿ, ಸಬ್ಜೆಕ್ಟ್ ಸ್ಥಾನದಾಗ ಐತಿ. ಸೊ ನೋಡ್ರಿ, ಡ್ಯಾನ್ಸ್ ಅಂತ ಕೊಟ್ಟಾರ, ವರ್ಬ್ ಐತಿ, ಆಕ್ಷನ್ ಆಕೆಲಿ ಇನ್ ದ ಪಾರ್ಟಿ, ಇದು ಕೂಡ ಅಡ್ವರ್ಬ್ ಬರ್ತೈತಿ. ಎಲ್ಲಿ ಅಂತ ಹೇಳ್ತೈತಿ, ಇಂದ ಎಲ್ಲಿ ಡ್ಯಾನ್ಸ್ ಮಾಡ್ಯಾಕಿ, ಪಾರ್ಟಿ ಒಳಗಡೆ ಮಾಡ್ಯಾರ. ಸೊ ಅದು ಕೂಡ ಏನ್ರಿ, ಅಡ್ವರ್ಬ. ಮತ್ ನೋಡ್ರಿ, ಯಾವಾಗ, ಕಬ್, ಎಸ್ಟರ್ಡೇ, ಇದು ಕೂಡ ಅಡ್ವರ್ಬ್. ಸೊ ನೋಡ್ರಿ, ಎವ್ರಿ ಸೆಂಟೆನ್ಸ್ ಡಸ್ ನಾಟ್ ಹ್ಯಾವ್ ಎ ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಇರ್ತಾವ ಅಂತ ಹೇಳಕ್ ಬರಂಗಿಲ್ಲ, ಇರ್ತಾವ. ಅಲ್ಲಿ ಏನ್ ಮಾಡಿರ್ತಾರ, ನಾವು ಮೊದಲೇ ಇದೆ ನೋಡ್ರಿ ನಿಮ್ಗ, ಅದ್ ಹೆಂಗ್ ಕಂಡು ಹಿಡಿಬೇಕು ಅಂದ್ರ, ಮೇನ್ ನಿಮ್ ನೋಡ್ರಿ, ರಿಪೀಟ್, ಒಂದ್ ಸೆಂಟೆನ್ಸ್ ಒಳಗಡೆ ಆಬ್ಜೆಕ್ಟ್ ಐತಿಪ್ಪ, ನಾ ಹೆಂಗ್ ಕಂಡು ಹಿಡಿಬೇಕು, ಆಕ್ಷನ್ ನೋಡ್ಬೇಕು. ಆ ಆಕ್ಷನ್ ಡೋರ್ ಏನಪ್ಪಾ, ಡೋರ್ ಅಂತಕ್ಕಂಥದ್ದೇನ ಕರ್ತೃ ಇಲ್ಲಿ ಇರ್ಬೇಕ, ಸಬ್ಜೆಕ್ಟ್ ಸ್ಥಾನದಾಗ ಇರ್ಬೇಕು. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಇದನ್ನ ಸಬ್ಜೆಕ್ಟ್ ಪ್ಲಸ್ ಆಕ್ಷನ್ ಎರಡು ಕೂಡಿಸಿ ಏನ್ ಕ್ವಶನ್ ಕೇಳ್ಬೋದು ನಮ್ಮ ಮುಂದು, ಅದ್ ಕ್ಯಾ ಯಾರು ಮಾಡ್ಯಾರು, ಅಥವಾ ಕೌನ್ ಹೂಮ್ ಯಾರು ಮಾಡತ್ತಾರು, ಅದನ್ನ ನೋಡ್ಕೋಬೇಕು. ಒಂದ್ ವೇಳೆ ಇದಕ್ಕೆ ಉತ್ತರ ಸಿಕ್ತಂದ್ರೆ ಮಾತ್ರ ಏನಿರ್ತೈತಿ, ಆ ಸೆಂಟೆನ್ಸ್ ಒಳಗಡೆ ಆಬ್ಜೆಕ್ಟ್ ಪ್ರೆಸೆಂಟ್ ಇರ್ತೈತಿ. ಇನ್ ಕೇಸ್ ಆಕ್ಷನ್ ಇತ್ತು, ಡೋರ್ ಇತ್ತ, ಬಟ್ ಅದಕ್ಕೆ ಮುಂದೆ ನಮ್ಗೆ ಉತ್ತರ ಏನ್ ಸಿಗ್ತಾವಪ್ಪ ಇಲ್ಲಿ, ಕಹಾ, ಕಿತನಿ ಬಾರ್, ಕೈಸೆ, ಕಿಸ್ಸೆ, ಕಹಾ ಪರ್. ಕಹಾ, ಕಹಾ ಅಂದ್ರ ಎಲ್ಲಿ, ಎಲ್ಲಿ ಅಥವಾ ಎಷ್ಟು ಸಲ ಮಾಡ್ಯಾರು ಅಥವಾ ಹೆಂಗ್ ಮಾಡ್ಯಾರು. ಇವು ಕೂತ್ರೆ ಏನ ಸಿಕ್ಪ ಅಂದ್ರ ಅದ ವರ್ಬ್ ಬಗ್ಗೆ ಹೇಳ್ತಿರ್ತೈತಿ. ವರ್ಬ್ ಬಗ್ಗೆ ಮುಂದಿನ ಹೇಳೋದಕ್ಕೆ ಏನಂತಾರಪ್ಪ ಅಂದ್ರ ಅಡ್ವರ್ಬ್. ಸೊ ಆ ರೀತಿ ನಾವ್ ಏನ್ ಮಾಡಿದೀವಿ ನೋಡ್ರಿ, ಇಲ್ಲಿ ಡೈರೆಕ್ಟ್ಲಿ ಗೊತ್ತಾಗತ್ತೆ ನೋಡ್ರಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಬಾಯ್ಸ್ ಫ್ಲೈ ಕೈಟ್ಸ್, ಹಿ ಲಾಫ್ಡ್ ಲೌಡ್ಲಿ, ಮೈ ಫ್ರೆಂಡ್ ಈಸ್ ಸ್ಲೀಪಿಂಗ್ ಇನ್ ದ ರೂಮ್, ದ ಬಾಯ್ಸ್ ಜಂಪ್ಡ್ ಇನ್ ಟು ದಿ ರಿವರ್. ಸೊ ನೋಡ್ರಿ, ಇದೆಲ್ಲ ಏನಂತ ನಮ್ಗೀಗ ಅಡ್ವರ್ಬ್ ಬಂತು. ಸೊ ನೋಡ್ರಿ, ಇದು ಅಡ್ವರ್ಬ್ ಬಗ್ಗೆ ಹೇಳ್ಕಿದೆ ಮೊದಲು ನಾ ಏನ್ ಮಾಡ್ತೀನಿ, ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳ್ಬೇಕಾರ ಕ್ಲಿಯರ್ ಆಗಿ ಡೀಟೇಲ್ಸ್ ಇದ್ರ ಬಗ್ಗೆ ನಾ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ನಾವು ಫೈನಲಿ ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸ್ ನೋಡ್ರಿ, ಇದೇನಪ್ಪ ಇದನ್ನ ನೆಕ್ಸ್ಟ್ ಕ್ಲಾಸ್ ನಮ್ಗೆ ಕಂಟಿನ್ಯೂ ಮಾಡ್ತಾನೆ. ಸೊ ಮೇನ್ ನೋಡ್ರಿ, ಇದಕ್ಕಿಂತ ಮೊದಲು ನಮ್ಗೆ ಏನ್ ಗೊತ್ತಾಯ್ತು, ಸ್ಟ್ರಕ್ಚರ್ ಏನೇನು ಅಂತಂದ್ರ ಒಂದ್ ಸೆಂಟೆನ್ಸ್ ಒಳಗಡೆ ಆಲ್ಮೋಸ್ಟ್ ನಮ್ಗೆ ಏನ್ ಗೊತ್ತಾಯ್ತು, ಇಲ್ಲಿ
subject plus verb plus object. So this is the basic components of the sentences. ಸೊ ಏನು ಮಾಡ್ರಿ, ಜಸ್ಟ್ ನಾ ಈಗ ಹೇಳಿದ್ದೇನು ಮಾಡಪ್ಪ ಪೂರ್ತಿ ರಿವೈಸ್ ಮಾಡ್ರಿ. ಈ ನೆಕ್ಸ್ಟ್ ಕಂಟಿನ್ಯೂ ಕ್ಲಾಸ್ ನಾನು ಏನು ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸ್ ಅನ್ನ ನಿಮ್ಮನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್.